ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಲಡಾಖ್ ಕನ್ನಡಿಗ ಜೊತೆಗೆ ಬಹಳ ಸುಂದರವಾದ ಲೇ ನಗರದಲ್ಲಿ. ಸೊ ನನಗೆ ನೆನ್ನೆ ರಾತ್ರಿ ಸ್ವಲ್ಪ ಕಷ್ಟ ಆಯಿತು. ಆಕ್ಸಿಜನ್ ಕೊರತೆ ಇದೆ. 40% ಆಕ್ಸಿಜನ್ನು ನಮ್ಮ ಊರಿಗಿಂತ ಕಮ್ಮಿ ಇರುತ್ತಂತೆ ಇಲ್ಲಿ ಗಾಳಿಯಲ್ಲಿ. ಸೊ ಉಸಿರಾಟಕ್ಕೆ ಒಂಚೂರು ಹೆವಿನೆಸ್ಸು, ತಲೆ ಭಾರ, ಮತ್ತು ಒಂಚೂರು ಕನ್ಫ್ಯೂಷನ್ ಆದಂಗೆ, ಮತ್ತು ನಿದ್ದೆ ಸರಿಯಾಗಿ ಬರದೇ ಇರೋದು, ಮತ್ತು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗೋದು, ಮತ್ತು ಊಟ ಸೇರದೇ ಇರೋದು, ಇವೆಲ್ಲ ಲಕ್ಷಣಗಳು. ಆವಾಗ ಸ್ವಲ್ಪ ಹುಷಾರಾಗಿರಬೇಕು ಅಂತ ಬ್ರದರ್ ಹೇಳ್ತಾರೆ. ಏನು ಮಾಡ್ಬೇಕು ಬ್ರದರ್ ಈ ಥರ? ಆ್ಯಕ್ಚುಲಿ ಏನು ತೊಂದರೆ ಆಗಲ್ಲ ಸರ್. ಆದರೆ ನಿನ್ನೆ ನಾವು ಏರ್ಪೋರ್ಟ್ ಆದಮೇಲೆ ಸೀದಾ ಮಾರ್ಕೆಟ್ ಹೋಗಿದೆ. ಸೊ ಅದಕ್ಕೆ ಸ್ವಲ್ಪ ಫಸ್ಟ್ ಡೇ 2 ದಿನ ಕಂಪ್ಲೀಟ್ ರೆಸ್ಟ್ ಬೇಕು. ಆದರೆ ಸ್ವಲ್ಪ ಎಲ್ಲ ಫಸ್ಟ್ 2 days ಎಲ್ಲರಿಗೆ ಆಗುತ್ತೆ. ಆದರೆ ಅದು ಏನು ದೊಡ್ಡ ವಿಷಯ ಇಲ್ಲ. ಮತ್ತು ನಿಮ್ಮದು ಫಿಸಿಕಲ್ ಫಿಟ್ನೆಸ್ ಹೆಂಗೆ ಇದೆ ಅದು ಗೊತ್ತಾಗುತ್ತೆ. ನಾವು ಎಷ್ಟು ಫಿಟ್ ಇದೀವಿ ಅನ್ಫಿಟ್ ಇದೀವಿ ಅಂತ ಗೊತ್ತಾಗುತ್ತೆ ಇವತ್ತು. ಸೊ ಇವತ್ತು ಏನು ಮಾಡ್ತಾ ಇದೀವಿ ಅಂದರೆ ಫಸ್ಟು ಲೇ ಪ್ಯಾಲೇಸ್ಗೆ ಹೋಗ್ತಾ ಇದೀವಾ? ಹೌದು. ಅದಾದಮೇಲೆ ನಮ್ಮ ಬ್ರದರ್ನ ಸ್ನೇಹಿತರ ಮನೆಯಲ್ಲಿ ಒಂದು ವಾಜ್ವಾನ್ ಅಂದರೆ ಈಗ ಜಮ್ಮು ಮತ್ತು ಕಾಶ್ಮೀರಲ್ಲಿ ಕೂಡ ತೋರಿಸಿದ ನಿಮಗೆ ಒಂದು ಬಡಾಖಾನ, ಎಲ್ಲರೂ ಸಮಾರಂಭದ ಊಟ ಅಲ್ವಾ? ಹೌದು. ಆ ಊಟವನ್ನು ತೋರಿಸ್ತೀವಿ. ಲಡಾಖ್ನ ಲೇನ ಕಲ್ಚರ್ನ ತೋರಿಸ್ಬೋದು. ಸಂಜೆ ನಮ್ಮ ಸ್ನೇಹಿತರ ಮಗ 3 Idiots ತೋರಿಸಿದ್ರಲ್ಲ ಶಾಲೆ, ರ್ಯಾಂಚೋ ಓದಂತಹ ಶಾಲೆ, ಅಲ್ಲೇ ಓದ್ತಾ ಇರೋದಂತೆ. ಆ ಶಾಲೆಯನ್ನು ತೋರಿಸಿ 3 Idiots ಮೂಮೆಂಟ್ನ ರೀಕ್ರಿಯೇಟ್ ಮಾಡೋಣ. ಇವತ್ತಿನ ದಿವಸ ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಇನ್ನೂ ಅಕ್ಲಮೆಟೈಸ್ ಆಗ್ತಾಯಿನಿ. ಸೊ ನಿಧಾನವಾಗಿ ಪ್ರಧಾನವಾಗಿ ನಡ್ಕೊಂಡು ಹೋಗೋಣ ಮನೆ. ಓಕೆ ಸರ್, ಬನ್ನಿ. ಲೆಟ್ಸ್ ಸ್ಟಾರ್ಟ್ ದ ಡೇ. ಸರ್ ನಾವು ಬಂದಿದ್ದೀವಿ ಲೇ ಪ್ಯಾಲೇಸ್ ಹತ್ರ. ಇಲ್ಲಿ ತಾಯಂದರು ಕೈಯಲ್ಲಿ ಟೋಪಿಗಳನ್ನು ಹೆಣಿತಾ ಇದ್ದಾರೆ. ಇಲ್ಲಿ ಆ ಚಳಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಈ ಹುಲ್ ಹೇಗೆ ಹುಲ್ ಇಲ್ಲೇ ಸಿಗೋದಾ? ಬೇರೆ ಜಾಗದಿಂದ ತಗೋಬರ್ತಾರೆ. ಓಕೆ ಇಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ತುಂಬ ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಪ್ರತಿಯೊಂದು ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿನ ಇತಿಹಾಸ ಬಹಳ ಮುಖ್ಯ ಆಗುತ್ತೆ. ಎಲ್ಲರಿಗೂ ಸ್ವಾಗತ. ಲಡಾಖ್ನ ಲೇಯಲ್ಲಿರುವಂತಹ 17ನೇ ಶತಮಾನದ ಅರಮನೆಗೆ ಇದನ್ನು ಕಟ್ಟಿಸಿದ್ದು ಕಿಂಗ್ ನಾಮ್ಯಾಲ್ ಅನ್ನೋರು. 9 ಸ್ಟೋರಿ ಬಿಲ್ಡಿಂಗು. ಎಂತಹ ಜಾಗದಲ್ಲಿ ಕಟ್ಟಿದ್ದಾರೆ ನೋಡಿ. ಸುತ್ತಮುತ್ತ ಎಲ್ಲ ಕಡೆ ಪರ್ವತದ ನಡುವೆ ಈ ರೀತಿ ಪ್ಯಾಲೇಸ್ಸು. ಈ ಪ್ಯಾಲೇಸ್ನ ವಿಶೇಷತೆ ಏನಂದರೆ ಅಲ್ಲಿ ಕೂತ್ಕೊಂಡ್ರೆ ಮೇಲೆ ಇಡೀ ಲೇ ಸಂಪೂರ್ಣವಾಗಿ ಕಾಣುತ್ತೆ. ಅಷ್ಟು ಅಮೋಘವಾಗಿದೆ ಈ ಜಾಗ. ಅಲ್ಲಿ ನೀವು ನೋಡಿ, ಅಲ್ಲಿ ದೂರಿಂದ ಅಲ್ಲಿ ನಮ್ಮ ಊರು ಸ್ಟೋಕ್ ಅಂತ STOK. ಸೊ ಇಲ್ಲಿಂದ ಒಂದು 15 ಕಿಲೋಮೀಟರ್ ದೂರ. ಸೊ ಲದಾಖ್ ಏನು ಗೊತ್ತಾ, ಈಗ 30-40 ವರ್ಷ ಆಯಿತು. ಅದು ಆದಮೇಲೆ ಫುಲ್ ಡೆವಲಪ್ಡ್ ಆಯಿತು. ಮೊದಲೇ ಆ ಟೈಮ್ ನಮ್ಮಪ್ಪ ಟೈಮಲ್ಲಿ ಇಲ್ಲಿ ಗಾಡಿ ಕೂಡ ಇರಲಿಲ್ಲ, ಒಂದು ಗಾಡಿ ಕೂಡ ಇರಲಿಲ್ಲ, ಮತ್ತು ಇಷ್ಟು ಜಾಸ್ತಿ ಬಿಲ್ಡಿಂಗ್ ಕೂಡ ಇರಲಿಲ್ಲ. ಸೊ ಆ ಟೈಮಲ್ಲಿ ನಮ್ಮಪ್ಪ ಎಲ್ಲ ಅಲ್ಲಿ ಊರಿಂದ ಇಲ್ಲಿ ಕೆಲಸಕ್ಕೆ ಬರೋವಾಗ ಫುಲ್ ನಡ್ಕೊಂಡು ಬರಬೇಕಾಯಿತು. ಯಾಕೆಂದರೆ ಆ ಟೈಮಲ್ಲಿ ಗಾಡಿ ಇರಲಿಲ್ಲ. ಸೊ ಬ್ರಿಡ್ಜ್ ಕೂಡ, ನಾನೀಗ ಇಂಡಸ್ ರಿವರ್ ಇದೆ, ನಿಮಗೆ ತೋರಿಸ್ತೀನಿ. ಅಲ್ಲಿ ಬ್ರಿಡ್ಜ್ ಕೂಡ ಇರಲಿಲ್ಲ. ಆವಾಗ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಆದರೆ ಎಲ್ಲ ಯಾಕೆ ಮೇಲೆ ಕ್ರಾಸ್ ಮಾಡಬೇಕಾಯ್ತು, ನದಿ ಮೇಲೆ. ಸೊ ಇಲ್ಲಿ ಎಮ್ಮೆಗಳು ಯಾಕಂತಾರೆ, ಯಾಕೆ ಮೇಲೆ ಕೂರಿಸ್ಕೊಂಡು ಕ್ರಾಸ್ ಮಾಡಬೇಕು. ಓಕೆ. ಸೊ ನಮ್ಮ ಅಜ್ಜಿ ಆ ಟೈಮಲ್ಲಿ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋವಾಗ ಅದೇ ನೀರು ಲೆವೆಲ್ ಜಾಸ್ತಿ ಇತ್ತು, ಅಲ್ಲಿಂದ ಇದು ಆಯಿತು. ಸೊ ಆ ಥರ ಸುಮಾರು ಕೇಸಸ್ ಇದೆ. ಭಾಳ ನೋವಾಗುತ್ತೆ ನೋಡಿ. ಕೆಲವು ರಿಮೋಟ್ ಏರಿಯಾಸಲ್ಲಿ ಎಷ್ಟು ಫೆಸಿಲಿಟೀಸ್ ಇರಲ್ಲ, ಎಷ್ಟು ಕಷ್ಟಗಳನ್ನ ಅವರು ಅನುಭವಿಸ್ಬೇಕಾಗತ್ತೆ ಅಂದರೆ. ಅಜ್ಜಿ ಕೊಚ್ಕೊಂಡು ಹೋದ್ರಂತೆ ನೀರಲ್ಲಿ, ಕಣ್ಣಾರೆ ಅವ್ರ ತಂದೆ ನೋಡಿದ್ರಂತದನ್ನು. ಆ ಥರ ಸಾಕಷ್ಟು ನಿದರ್ಶನಗಳು ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾರಿ ಫಾರ್ ಯೋರ್ ಲಾಸ್. ನೋ ಪ್ರಾಬ್ಲಮ್ ಸರ್. ಭಾರತ ದೇಶದ ಮೊಟ್ಟ ಮೊದಲ ಅಂದರೆ ಹೈಯೆಸ್ಟ್ ಮೋಟ್ರಬಲ್ ಪಾಸ್ ಆಗಿತ್ತು ಕಾರ್ದುಂಗ್ಲಾ, ಅಲ್ಲೇ ಇದ್ದಿದ್ದಂತೆ. ಇವಾಗ 3rd ಪೊಸಿಷನ್ಗೆ ಹೋಗಿದೆ. ಹಾಗೆ ಈ ಕಡೆ ನೋಡಿದ್ರೆ ಶಾಂತಿ ಸ್ತೂಪ ಕಾಣುತ್ತೆ ನಿಮಗೆ. ಗ್ಲೋಬಲ್ ವಾರ್ಮಿಂಗು ಹೇಗೆ ಲಡಾಖ್ನ ಡೈರೆಕ್ಟಾಗಿ ತೊಂದರೆ ಕೊಡ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ, ಇಲ್ಲಿ ಯಾವತ್ತೂ ಮಳೆನೇ ನೋಡಿದಿರುವಂತಹ ಜನರು ತಮ್ಮ ಮನೆಗಳನ್ನು ಮಣ್ಣು ಮತ್ತು ಕಲ್ಲಿಂದ ಕಟ್ಕೊಂಡಿದ್ರು. ಆದರೆ ಈಗ ಕ್ಲೌಡ್ ಬರ್ಸ್ಟು, ಹಾಗೆ ಮಳೆರಾಯ ದರ ಸುರಿತಾ ಇದ್ದಾರೆ. ಮುಂಚೆ ಬರೀ ಸ್ನೋಫಾಲ್ ಆಗೋದು, ಈಗ ಅದರ ಬದಲಾಗಿ ಮಳೆ ಬರ್ತಾ ಇದೆ. ಇದರಿಂದ ಏನಾಗ್ತದೆ, ಮಣ್ಣು ಎರೋಡಾಗಿ ಬಿಲ್ಡಿಂಗ್ಗಳೆಲ್ಲ ಬೀಳೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಇದರಿಂದ ಇಡೀ ಲಡಾಖಲ್ಲಿ ಸಾಕಷ್ಟು ಜಾಗಗಳಲ್ಲಿ
ತುಂಬಾ ನೆಕ್ಸ್ಟ್ ಲೆವೆಲ್ಗೆ ತೊಂದರೆ ಆಗ್ತಾ ಇದೆ ಅಂತ ಬ್ರದರ್ ಹೇಳ್ತಾ ಇದ್ದಾರೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ಗಳು ಎಷ್ಟು ಸ್ಟ್ರಿಕ್ಟ್ ಮತ್ತು ಎಷ್ಟು ನಮ್ಮ ಜನಗಳಿಗೆ ಅವರು ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಅದೇ ಥರ ನಮ್ಮ ಲದಾಖಲ್ಲಿ ಕೂಡ ಪೊಲೀಸ್ ನೀವು ನೋಡ್ಬೋದು, ಇದು ಲದಾಖ್ ಪೊಲೀಸ್. ಅದೇ ಥರ ನಮ್ಮ ಲದಾಖಲ್ಲಿ ಪೊಲೀಸ್ ತುಂಬ ಇಲ್ಲಿ ಸಖತ್ ಜನಗಳಿಗೆ ಪ್ರೊಟೆಕ್ಟ್ ಮಾಡ್ತಾರೆ. ಮತ್ತು ಇನ್ನೂ ಒಂದು ನಿಮಗೆ ತೋರಿಸ್ತೀನಿ, ಇಲ್ಲಿ ನೋಡಿ ನಮ್ಮ ಕರ್ನಾಟಕದು ಇದು ಧ್ವಜ ಇರ್ತಾರಲ್ವ ಸರ್, ಅದು ಕಲರ್ ನೋಡಿ ಮ್ಯಾಚಿಂಗ್. ಕರ್ನಾಟಕದ ಬಾವುಟ ಲಡಾಖ್ ಪೊಲೀಸ್ ಸಿಂಬಲ್ ಕೂಡ ಇದೆ ಲಾಂಛನದಲ್ಲಿ. ಅದೇ ನಮ್ಮಲ್ಲಿ ಗಂಡ ಬೇರುಂಡ ಯೂಸ್ ಮಾಡ್ತೀವಲ್ಲ ನಮ್ಮ ಕರ್ನಾಟಕ ಲಾಂಛನವಾಗಿ, ಅದೇ ರೀತಿ ಲಡಾಖ್ ಪೊಲೀಸ್ ನೋಡ್ಬೋದು ನೀವು, ಚಿರತೆಯನ್ನ ಹಾರ್ತಾ ಇರುವಂತಹ ಚಿರತೆಯನ್ನು ಉಪಯೋಗ ಮಾಡಿದ್ದಾರೆ. ಆದ್ರೆ ಕರ್ನಾಟಕದ ಬಾವುಟದ ಕಲರ್ ಅಲ್ಲಿ ನೋಡಿ ಬಹಳ ಖುಷಿ ಆಯ್ತು ನಮ್ಗೆ ನೋಡಿ. ಈಗ SNM ಹಾಸ್ಪಿಟಲ್ ಪಾಸ್ ಆಗ್ತಾ ಇದೀವಿ. ಸರ್ಕಾರಿ ಆಸ್ಪತ್ರೆ, ಉಚಿತ ಆಸ್ಪತ್ರೆ, ಇಡೀ ಲೇ ಜನಗಳಿಗಿರುವಂತಹ ಏಕೈಕ ಆಸ್ಪತ್ರೆ ಕೂಡ. ಅಂದ್ರೆ ಏನೋ ಮೇಜರ್ ಆಯಿತು ಅಂದ್ರೆ ಡೆಲ್ಲಿಗೆ ಹೋಗ್ಬೇಕಾ? ಹೌದು ಸರ್, ಈಗ ಇದೆ ಮೇನ್ ಸರ್. ಈಗ ಅಂಡಮಾನಲ್ಲಿ ಇದ್ದವರು ಇಲ್ಲ ಪ್ರಾಬ್ಲಮ್ ಆಯ್ತು ಅಂದ್ರೆ ಕೋಲ್ಕತ್ತಾಗ ಹೋಗ್ಬೇಕು, ಇಲ್ಲ ಚೆನ್ನೈಗೆ ಹೋಗ್ಬೇಕು, ಅಥವಾ ಬೆಂಗಳೂರು. ಅದೇ ರೀತಿ ನೀವು ಅಷ್ಟೇ ಇಲ್ಲಿ ಡೆಲ್ಲಿಗೆ ಹೋಗ್ಬೇಕು. ಇಲ್ಲಿಂದ ಸೀರಿಯಸ್ ಇಶ್ಯೂ ಇದ್ರೆ ಡೆಲ್ಲಿಗೆ ಹೋಗ್ಬೇಕು ಸರ್. ಸೊ ಬ್ರದರ್ ಡಯೋಮಾಕ್ಸನ್ ಒಂದು ಟ್ಯಾಬ್ಲೆಟ್ ತಂದು ಕೊಟ್ಟಿದ್ದಾರೆ. ಇದನ್ನ ದಿವಸ ಬೆಳಗ್ಗೆ ಒಂದು ರಾತ್ರಿ ಒಂದು 3 ದಿವಸ ತಗೋಬೇಕಂತೆ. ಅವಾಗ ಆಲ್ಟಿಟ್ಯೂಡ್ ಸಿಕ್ನೆಸ್ಸು ಆ ಪ್ರಾಬ್ಲಮ್ ಆಗಲ್ವಂತೆ. ಈಗ ನಾವು ಲಡಾಖ್ ಹಾಲ್ ಆಫ್ ಫೇಮ್ ಮ್ಯೂಸಿಯಂ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಲಡಾಖ್ ಕಲ್ಚರ್ ಬಗ್ಗೆ, ಟ್ರೆಡಿಷನ್ಸ್ ಬಗ್ಗೆ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ನ ಕೊಟ್ಟಿದ್ದಾರೆ. ಇದು ವೆಸ್ಟರ್ನ್ ಲಡಾಖ್, ಪಶ್ಚಿಮ ಭಾಗದಲ್ಲಿ ಧರಿಸುವಂತಹ ಉಡುಪು. ಇದು ಯುದ್ಧದಲ್ಲಿ ಬಳಸಲಾದಂತಹ ಉಡುಪು. ಇದು ಪೂರ್ವ ಭಾಗದಲ್ಲಿ ಹಾಕ್ತಾ ಇದ್ದಂತಹ ಬಟ್ಟೆ. ನಮ್ಮ ದೇಶಕ್ಕೋಸ್ಕರ ಅತ್ಯುನ್ನತ ಸ್ಯಾಕ್ರಿಫೈಸ್ನ ಮಾಡಿದಂತಹ ಯೋಧರಿಗೆ ಕೊಟ್ಟಂತಹ ಬಹಳ ಸನ್ಮಾನಿತ ಜಾಗ ಅಂತ ಕರಿಬೋದು. ಪರಮ್ವೀರ್ ಚಕ್ರ ಗೆದ್ದಂತಹ ಯೋಧರು, ಹಾಗೆ ಮಹಾವೀರ್ ಚಕ್ರ ಗೆದ್ದಂತಹ ಯೋಧರು, ಅವ್ರನ್ನೆಲ್ಲ ಅವರ ಸ್ಟೋರಿ ಮತ್ತು ಅವ್ರು ಮಾಡಿದಂತಹ ತ್ಯಾಗದ ಬಗ್ಗೆ ಕಥೆಗಳನ್ನು ಈ ಒಂದು ಹಾಲ್ ಆಫ್ ಫೇಮಲ್ಲಿ ಹೇಳಲಾಗಿದೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಟೆರೈನ್ ಹೇಗಿರುತ್ತೆ, ಎಷ್ಟು ಕಷ್ಟವಾದ ಟೆರೈನ್ ಅನ್ನೋದನ್ನು ಒಂದು ಪಿಯಾನೋ ಒಳಗೆ ರೀಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿಯ ಬೇರೆ ಬೇರೆ ಪ್ರಾಂತ್ಯಗಳನ್ನು ಇಲ್ಲಿ ಪ್ರೆಸ್ ಮಾಡಿದ್ರೆ ಅಲ್ಲಿ ಲೈಟ್ ಬರೋ ಥರ. ಇವಾಗ ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ಆಪರೇಷನ್ ವಿಜಯ್ ಮತ್ತು ಇಲ್ಲಿ ಕಾರ್ಗಿಲ್ ಯುದ್ಧ 1960ನೇ ಇಸ್ವಿಯಲ್ಲಿ ಪಾಕಿಸ್ತಾನ ಜೊತೆ ನಡೆದಂತಹ ಯುದ್ಧ, ಅದರ ನಿದರ್ಶನಗಳು ಸಾಕಷ್ಟು ನಿಮಗೆ ಕೊಡಲಾಗಿದೆ. 1947-48ರ ಇಂಡೋ ಪಾಕಿಸ್ತಾನ್ ವಾರ್, ಅದರ ಬಗ್ಗೆ ಸಾಕಷ್ಟು ಫೋಟೋಸ್ನ ಕೊಟ್ಟಿದ್ದಾರೆ. ಹೇಗಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 1947ನೇ ಇಸ್ವಿಯಲ್ಲಿ ಜಸ್ಟ್ ಸ್ವಾತಂತ್ರ್ಯದ ನಂತರ ಕಚ್ಚಡ ನನ್ನ ಮಕ್ಕಳು ಪಾಕಿಸ್ತಾನದವರು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆವಾಗ ಅವ್ರ ಹತ್ರ ಕಿತ್ಕೊಂಡಂತಹ ಗನ್ಗಳು ಇಲ್ಲಿದೆ. ಇಲ್ಲೂ ಅಷ್ಟೇ ಚೈನೀಸ್ ಹತ್ರ ಕಿತ್ಕೊಂಡಿರುವಂತಹ ವೆಪನ್ಸು, ಆಗಿನ ಸಮಯದ ವೆಪನ್ಸು. ಪಾಕಿಸ್ತಾನಿ ಗನ್ ಮೆಷಿನ್, ಇದು 1965ನೇ ಇಸ್ವಿಯಲ್ಲಿ ಪಾಕಿಸ್ತಾನದಿಂದ ಕಿತ್ಕೊಂಡಂತಹ ವೆಪನ್ಸು. ಪಾಕಿಸ್ತಾನಿ ರಾಕೆಟ್ ಲಾಂಚರ್, ಕಾರ್ಗಿಲ್ ವಾರಲ್ಲಿ RPG-7 ಅಂತ ಕರೀತಾರೆ, ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಅದನ್ನು ಅಲ್ಲಿ ಇಟ್ಟಿದ್ದಾರೆ ನೋಡೋದಕ್ಕೆ. ನೋಡಿ, ಇದು ಸಿಕ್ಕಾಪಟ್ಟೆ ದೊಡ್ಡ ಗನ್ನು, ಪಾಕಿಸ್ತಾನಿ ಗನ್ ಮೆಷಿನ್ ಅಂತ ಹೇಳ್ತಾರೆ. 7.62 mm MG-1A ಕ್ಯಾಪ್ಚರ್ಡ್ ಬೈ ಜುಬಾರ್ ಹೈಟ್ಸ್, ಕಾರ್ಗಿಲ್ ವಾರಲ್ಲಿ. ನಮ್ಮ ದೇಶದ ಸೋಲ್ಜರ್ಸ್ಗೆಲ್ಲ ನಾವು ಸಲ್ಯೂಟ್ ಹೊಡಿಲೇಬೇಕು. ಇಂತಹ ಕಠಿಣವಾದ ಜಾಗದಲ್ಲೂ ಕೂಡ ನಮಗೋಸ್ಕರ ಹೋರಾಟ ಮಾಡಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಪ್ರತಿನಿತ್ಯ. ಜೈ ಹಿಂದ್. 1 ಇಯರ್ ಶಾಪ್ ಮಾಡಿದ್ದಾರೆ. ನೀವೇನಾದ್ರು ಭಾರತ ದೇಶದ ಮೆಡಲ್ಸು ಮತ್ತು ಟೀ ಶರ್ಟ್ಸು ತುಂಬ ಚೆನ್ನಾಗಿದೆ, ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೋದು. ನಾವಿದ್ದೀವಿ ಲೇಯಲ್ಲಿ. ಇಲ್ಲಿಂದ ನೋಡಿ ಎಲ್ಲ ಟೆರಿಟರಿ, ಲಡಾಖ್ದು ಬೇರೆ 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 ಟೆರಿಟರಿಯನ್ನು ಬರೆಯಲಾಗಿದೆ. ಪಾಕಿಸ್ತಾನ ಅಟ್ಯಾಕ್ ಮಾಡಿದಂತಹ ಕಾರ್ಗಿಲ್ ಇಲ್ಲಿದೆ. ಹಾಗೆ ಜುಬೇರ್ ಹಿಲ್ಸಲ್ಲೂ ಕೂಡ, ಜುಬೇರ್ ಹೈಟ್ಸ್ ಅಂತ ಏನು ಹೇಳ್ತಾರೆ, ಅಲ್ಲೂ ಕೂಡ ಅಟ್ಯಾಕ್ ಆಗಿತ್ತು. ತುಂಬ ಚೆನ್ನಾಗಿ ನಿದರ್ಶನ ಕೊಟ್ಟಿದ್ದಾರೆ. ಇದು ಶ್ರೀನಗರ್, ಜಮ್ಮು ಕಾಶ್ಮೀರ ಕಡೆಗೆ. ಇಷ್ಟೊಂದು ಹೈ ಆಲ್ಟಿಟ್ಯೂಡಲ್ಲಿ ಯುದ್ಧ ಮಾಡೋದು ತುಂಬಾ ಕಷ್ಟ. ಆಪರೇಷನ್ ವಿಜಯ್, ವಿಕ್ಟ್ರಿ ಫ್ರಮ್ ಹೈಟ್ಸ್ ನೋಡಿ, ಇಂಡಿಯನ್ ಆರ್ಮಿ ಮೆಡಿಕಲ್ ಕಾರ್ಪ್ಸ್ ಅಂತ ಇದ್ದಾರೆ. ಅವರುಗಳು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ನ ಇಟ್ಕೊಂಡಿದ್ದಾರೆ ಸೈನಿಕರನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ. ಇದು ಪೋರ್ಟಬಲ್ ಆಲ್ಟಿಟ್ಯೂಡ್ ಚೇಂಬರ್ ಅಂತ. ಈಗ ಸೋಲ್ಜರ್ಸ್ಗೆ ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗಿಬಿಟ್ಟು
ಅವ್ರಿಗೆ ಉಸಿರಾಟದ ತೊಂದರೆ ಆಗಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬಂದಾಗ ಈ ಒಂದು ಚೇಂಬರ್ ಒಳಗೆ ಹಾಕಿ ಆಕ್ಸಿಜನ್ ಕೊಟ್ಟು ಅವರನ್ನು ಮೇಲ್ಗಡೆಯಿಂದ ಕೆಳಗಡೆ ಕರ್ಕೊಂಬರೋದ್ರಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ನೋಡಿ ಇಲ್ಲಿ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡ್ತಾಯಿದ್ರು ಯುದ್ಧದ ಸಮಯದಲ್ಲಿ ಅಂತ ತೋರಿಸಿದ್ದಾರೆ. ಸೋಲ್ಜರ್ಸು ಎಕ್ಸ್ಟ್ರೀಮ್ ವೆದರಲ್ಲಿ ಆಲ್ಟಿಟ್ಯೂಡಲ್ಲಿ ಯಾವ ರೀತಿ ಪ್ಯಾಕ್ ಆಗಿರ್ತಾರೆ ನೋಡಿ, ಮೇಲಿಂದ ಕೆಳಗಡೆವರೆಗೂ ಒಂದು ಜಾಗದಲ್ಲಿ ಓಪನಿಂಗ್ ಇರಲ್ಲ. ಆ ಬೂಟ್ಸ್ ನೋಡಿ, ಅದರಲ್ಲಿ ಐಸ್ ಮೇಲೆ ಹತ್ತೋದಕ್ಕೆ ಈ ರೀತಿ ಟ್ರೈನಿಂಗ್ ನಡೆಯೋದು ಅವ್ರಿಗೆ. ಇವೆಲ್ಲ ಬಳಕೆ ಮಾಡುವಂಥ ಎಕ್ವಿಪ್ಮೆಂಟ್ಸು ನೆನೆಸ್ಕೊಳ್ಳೋಕೆ ಹೋಗಲ್ಲ. ವರ್ಲ್ಡ್ಸ್ ಹೈಯೆಸ್ಟ್ ಯುದ್ಧ ನಡೆಯೋ ಜಾಗ ಸಿಯಾಚಿನ್ ಗ್ಲೇಷಿಯರ್. ಈಗ ಟೂರಿಸ್ಟ್ಗಳಲ್ಲೂ ಕೂಡ ಹೋಗ್ಬೋದು, ಆಪರ್ಚುನಿಟಿ ಕೂಡ ಮಾಡಿಕೊಟ್ಟಿದ್ದಾರೆ ಬೇಸ್ ಕ್ಯಾಂಪ್ಗೆ ಹೋಗೋದಕ್ಕೆ. ನೋಡಿ ಇಲ್ಲೇ ಇರೋದು ಸಿಯಾಚಿನ್, ಮೇಲ್ಗಡೆನೇ ಚೈನಾ, ಈ ಕಡೆ POK. ಸಿಯಾಚಿನಲ್ಲಿ ಸ್ನೋ ಸ್ಕೂಟರ್ನ ಬಳಕೆ ಮಾಡ್ತಾರೆ. ನಾನು ಜಗತ್ತಿನ ಅತ್ಯಂತ ಕೋಲ್ಡೆಸ್ಟ್ ಜಾಗಕ್ಕೆ ಹೋದಾಗಲೂ ಕೂಡ ಈ ಸ್ಕೂಟರ್ಸ್ ಮೇಲೆ ಹೋಗಿದ್ದೆ ನೋಡಿ ಈ ಥರ. ಮತ್ತು ಸ್ಕೀಯಿಂಗ್ಗೆ ಪ್ರತಿಯೊಂದು ಬಳಕೆ ಮಾಡುವಂಥ ಸ್ಕೀ ಪೋಲ್ಸು ಪ್ರತಿಯೊಂದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಒಂದು ಐಡಿಯಾ ಬರುತ್ತೆ ನಿಮಗೆ ಎಷ್ಟು ಕಷ್ಟ ಇದೆ ಸೋಲ್ಜರ್ಸ್ಗೆ ಅಂತ. ಅವ್ರು ಬದುಕೋ ರೀತಿ ಟೆಂಟ್ಸ್ಗಳಲ್ಲಿ ಯಪ್ಪ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡ್. ಸೋಲ್ಜರು ಇಷ್ಟು ಹೈ ಆಲ್ಟಿಟ್ಯೂಡಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅಥವಾ ಯುದ್ಧವನ್ನು ಆಡ್ತಾಯಿದ್ದಾನೆ ಅಂದರೆ ಅವನು ಹೆಂಗೆ ಪ್ಯಾಕ್ ಆಗಿರ್ತಾನೆ. ಆಮೇಲೆ ಅಲ್ಲಿ ಬಿಳಿ ವಸ್ತ್ರ ಯೂಸ್ ಮಾಡ್ತಾರೆ, ಬಿಳಿ ಶೂ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ವೆಪನ್ಸು, ಊಟ ತಿಂಡಿ ಎಲ್ಲ ಕ್ಯಾನ್ಡ್ ಫುಡ್ಡು. ಯಾವುದು ಬಿಸಿ ಬಿಸಿ ಊಟ ಸಿಗೋಲ್ಲ. ಒಂದು ಕ್ಯಾನಲ್ಲಿ ಹೈ ಕ್ಯಾಲರಿ ಫುಡ್ಸ್ ಕೊಡ್ತಾ ಇರ್ತಾರೆ, ಅದನ್ನು ಡ್ರಾಪ್ ಇನ್ ಆಗುತ್ತೆ. ಈ ಥರ ರಕ್ಸಾಕ್ಗಳನ್ನ ಹಾಕ್ಕೊಂಡು ಆ ಥರ ಬೂಟ್ಸ್ಗಳು ಹೆಂಗಿದೆ ಬೂಟ್ಸು, ಆ ಥರ ಟಫ್ ಬೂಟ್ಸ್ನ ಹಾಕ್ಕೊಂಡು ಈ ಥರ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾರೆ ಅಂದರೆ ಇವರ ಮೈಂಡ್ಸೆಟ್ಟು, ಇವರ ಟ್ರೈನಿಂಗು ಯಾವ ಮಟ್ಟಕ್ಕಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ನಮ್ಮ ಭಾರತೀಯ ಯೋಧರು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವ್ರನ್ನೆಲ್ಲ ನೆನೆಸ್ಕೊಂಡು ಒಂದು ಅಮರ್ ಜವಾನ್ ಜಾಗವನ್ನು ಕ್ರಿಯೇಟ್ ಮಾಡಲಾಗಿದೆ. ಯಾರ್ಯಾರು ದೇಶದ ಹೋರಾಟಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟರು, ಹೋದರು ವಾಪಸ್ ಬರ್ತೀವಿ ಮನೆಗೆ ಅಂತ, ಆದರೆ ಯಾರೂ ಬರಲಿಲ್ಲ. ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ನಮನಗಳು. ಈಗಷ್ಟೇ ಫ್ಲೈಟ್ ಟೇಕ್ ಆಫ್ ಆಯಿತು. ಇಲ್ಲಿ ಹಿಂದೆನೇ ಏರ್ಪೋರ್ಟು ನೋಡೋದಕ್ಕೆ ಒಂದು ಅದ್ಭುತವಾದ ನೋಟ ಅಂತ ಕರಿಬೋದು. ಹಾಗೆ ಇಲ್ಲಿ ಬಂದರೆ ಸದಾ ಜ್ವಾಲೆ ಉರಿತಾನೆ ಇರುತ್ತೆ ಇಲ್ಲಿ. ಹಾಗೆ ಯಾರ್ಯಾರು ಇಲ್ಲಿ ತ್ಯಾಗವನ್ನು ಮಾಡಿದ್ರು, 1947-48 ಯುದ್ಧ, ಇಂಡೋ ಚೈನಾ 1962ನೇ ಯುದ್ಧ, ಹಾಗೆ 65ನೇ ಯುದ್ಧ, 71ರ ಯುದ್ಧ, ಮೇಘದೂತ್ ಆಪರೇಷನ್ನು, ಮತ್ತು ಇನ್ನೂ ಸಾಕಷ್ಟು ಯುದ್ಧಗಳಲ್ಲಿ ಪಾಲ್ಗೊಂಡಂತಹ, ಹಾಗೆ ನಮ್ಮ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದಂತಹ ನಮ್ಮ ಸೈನಿಕರನ್ನು ನೆನೆಸಿ ಅವರ ಪ್ರತಿಯೊಬ್ಬರ ಹೆಸರನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಅವರೆಲ್ಲ ತಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಸ್ಯಾಕ್ರಿಫೈಸ್ ಮಾಡಿದಂತಹ ಜಾಗ. ಅವರ ಹೆಸರುಗಳನ್ನ ಇಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಸ್ವಾತಂತ್ರ್ಯಕ್ಕೆ ಎಷ್ಟು ಬೆಲೆ ಕಟ್ಟಬೇಕಾಯ್ತು ನಾವು ಅಂತ. ಕಡುಗತ್ತಲ ಚಳಿ, ಮೈ ನಡಗಿಸುವ ಗಾಳಿ, 1000 ಅಡಿಯಲ್ಲಿ ಹಿಮದ ನೃತ್ಯದ ಸಾಲು. ಅಲ್ಲಿ ನಿಂತಿದ್ದಾನೆ ಭಾರತದ ಮಗ, ತಲೆ ಎತ್ತಿ ಹೆದರದೆ ಮೃತ್ಯುವಿಗೆ ಎದೆಯುಬ್ಬಿಸಿ ಮುತ್ತಿ. ಲಡಾಖಿನ ಬೆಟ್ಟಗಳು ಸಾಕ್ಷಿ ನುಡಿಯುತ್ತವೆ, ಕಾರ್ಗಿಲ್ನ ಕಂದಕಗಳು ಕತೆ ಹೇಳುತ್ತವೆ. ಆಮ್ಲಜನಕದ ಕೊರತೆಯು ಕುಂದಿಸಲಿಲ್ಲ, ಛಲವ ಹೆಪ್ಪುಗಟ್ಟುವ ರಕ್ತದಲ್ಲಿ ಹರಿಯುತ್ತಿದೆ ದೇಶ ಪ್ರೇಮದ ಬಲವ. ಶತ್ರುಗಳು ಮೇಲೆ ಕುಳಿತು ಗುಂಡು ಹಾರಿಸಿದರೂ, ಸವಾಲುಗಳು ಬೆಟ್ಟದಂತೆ ಎದುರು ಬಂದರು. ಜೈ ಹಿಂದ್ ಎಂಬ ಮಂತ್ರದಲ್ಲಿ ಅಡಗಿದೆ ಶಕ್ತಿ. ಆ ಬೆಂಕಿಯಲ್ಲಿ ಬೆಂದಿದೆ ಅಪ್ರತಿಮ ದೇಶಭಕ್ತಿ. ಸೋಲನ್ನೇ ಅರಿಯದ ಆ ವೀರ ಸೈನಿಕರು ಭಾರತ ಮಾತೆಯ ಹಣೆಯ ಕುಂಕುಮದ ರಕ್ಷಕರು. ಹಿಮದ ಹೊದಿಕೆಯಲ್ಲಿ ಮಲಗಿದರು ಎಚ್ಚರ ಅವರ ಕಣ್ಣು, ಅವರ ಹೆಜ್ಜೆಯ ಗುರುತೆ ಈ ಪವಿತ್ರ ಮಣ್ಣು. ಏಳಿ ಭಾರತೀಯರೇ, ಆ ಧೀರರಿಗೆ ನಮಿಸೋಣ, ಗಡಿ ಕಾಯುವ ದೇವರಿಗೆ ಪ್ರೀತಿಯ ಅರ್ಪಿಸೋಣ. ಅಸಾಧ್ಯವನ್ನು ಸಾಧ್ಯವಾಗಿಸಿದ ಆ ಸಿಂಹಗಳ ಬಲಕ್ಕೆ ಸದಾ ಋಣಿಯಾಗಿರೋಣ ಈ ಭವ್ಯ ಭಾರತದ ಯಶಸ್ಸಿಗೆ. ಮಧ್ಯಾಹ್ನದ ಊಟಕ್ಕೆ ನಾವು ಬಂದಿದ್ದೀವಿ.
ಕಾಶ್ಮೀರಿ ವಾಜ್ವಾನ್ನ ಸವಿಯೋದಕ್ಕೆ ಲಡಾಖ್ನಲ್ಲಿ. ಕಳೆದ ಬಾರಿ ಕಾಶ್ಮೀರಿ ವಾಜ್ವಾನ್ನ ನಾನು ಊಟ ಮಾಡಿದ್ದು ನಾನು ಕಾಶ್ಮೀರ ಟ್ರಿಪ್ ಮಾಡಿದಾಗ. ಈಗ ಲೇಯಲ್ಲಿ ಕೂಡ ಈ ಊಟ ಮಾಡುವಂತಹ ಭಾಗ್ಯ. ಯಾಕೆ ಅಂದರೆ ನಮ್ಮ ಬ್ರದರು 3 ದಿವಸದ ಹಿಂದೆ ರೆಸ್ಟೋರೆಂಟನ್ನು ಓಪನ್ ಮಾಡಿದ್ದಾರೆ. ಅವರ ಹೊಸ ರೆಸ್ಟೋರೆಂಟ್ಗೆ ಆಲ್ ದ ಬೆಸ್ಟ್ ಹೇಳೋಣ. ಆಲ್ ದ वेरी बेस्ट ब्रदर फॉर योर न्यू रेस्टोरेंट. आपका नाम क्या है? सईद आमिर सर. सईद आमिर. आप कश्मीर से हो? हाँ, कश्मीर से. बहुत बढ़िया. अभी एक्सप्लेन करो ना इस वाजवान को. एक इसको क्या बोलते हो? कश्मीरी भाई इसको रिश्ता बोलते हैं. ಹಾಂ, ಇದು ರಿಸ್ತಾ ನೆನಪಾಗ್ತಾ ಇದೆ ನನಗೆ ಇವಾಗ. ರಿಸ್ತಾ ಅಂದರೆ ಒಂದು ರೀತಿ ಕೈಮಾ ಉಂಡೆ, ಆಯಿತಾ? ಅದು ಕೈಮಾ ಉಂಡೆ. ಇದು इसको बोलते हैं याकनी सर. ಯಾಕ್ನಿ. ಇದು ಯೋಗರ್ಟಲ್ಲಿ ಮಾಡೋದಲ್ಲ, ಯೋಗರ್ಟ್ ಮೇ ಬನಾತೇವೆ. ಸೊ ಯಾಕ್ನಿ ಅಂದ್ಬಿಟ್ಟು ಇದನ್ನು ಯೋಗರ್ಟಲ್ಲಿ ಮಾಡ್ತೀವಿ. ವಾವ್, ಸಕ್ಕತ್ತಾಗಿರುತ್ತೆ. ಮೊಸರು ಯೂಸ್ ಮಾಡಿ ಮಾಡ್ತಾರೆ. ಮತ್ತು ಅತ್ಯಂತ ಫೇಮಸ್ ಆದ ರೋಗನ್ ಜೋಶ್, ಇದು ಮಟನ್ ಪ್ರಿಪರೇಷನು ಸಕ್ಕತ್ತಾಗಿರುತ್ತೆ. ಮತ್ತು ಇದು ಇಸ್ಕೋ ಎ ಬಿ ಯಾಕ್ನಿ ಏನಾ हाँ, इसको गोश्ताबा बोलते ಗೋಸ್ತಾವ. ಇದನ್ನು ಗೋಶ್ತಾಬ ಅಂತ ಹೇಳ್ತಾರೆ. ಇದು ಕೂಡ ಒಂದು ರೀತಿಯ ಕೀಮಾ ಉಂಡೆ, ಬಟ್ ಮೊಸರಲ್ಲಿ ಮಾಡ್ತಾರೆ. ಒಂಥರ ಮಜ್ಜಿಗೆ ಹುಳಿ ಥರ ಇರುತ್ತೆ, ಅದ್ಭುತವಾಗಿರುತ್ತೆ. ಇದನ್ನು ಅನ್ನದ ಜೊತೆ ಕಲಿಸ್ಕೊಂಡು ಬಾರಿಸ್ತಾ ಇದ್ರೆ ಸ್ವರ್ಗಕ್ಕೆ ಎರಡೇ ಗೇಣು. ಥ್ಯಾಂಕ್ ಯು सो मच. बहुत अच्छा लगा वाजवान देख के. मैं पिछले साल कश्मीर में था, तब हर दिन वाजवान खा रहा था. अभी फिर से वो मौका मिला, मुझे बहुत खुशी हो रहा है. ನೀವು ನೋಡ್ತಾ ಇದ್ದೀರಾ ಲಡಾಖ್ನ ಜೀವನಾಡಿಯಾದ ಇಂಡಸ್ ಅಥವಾ ಸಿಂಧು ನದಿಯನ್ನ. ಇದು ಟಿಬೆಟ್ನ ಮಾನಸ ಸರೋವರದಿಂದ ಹುಟ್ಟಿ ಲಡಾಖ್ನಲ್ಲಿ ಹರಿದು ಮುಂದೆ ಜನ್ಸ್ಕಾರ್ ನದಿಗೆ ಮಿಲನಗೊಂಡು ತದನಂತರ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂದರೆ ಪಾಕಿಸ್ತಾನದವರೆಗೂ ಈ ನದಿ ಹರ್ಕೊಂಡು ಹೋಗುತ್ತೆ. ಇದು ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತೋ ಅಲ್ಲಿಯ ಜನಗಳಿಗೆ, ಅಲ್ಲಿಯ ಕೃಷಿಗೆ, ಅಲ್ಲಿಯ ಕುಡಿಯೋ ನೀರಿನ ಮೂಲವಾಗಿದೆ. ಬಹಳ ಮುಖ್ಯವಾದ ನದಿ ಅಂತಲೇ ಕರಿಬೋದು. ಇಂಡಸ್ ವಾಟರ್ ಟ್ರೀಟಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ 1960ನೇ ಇಸ್ವಿಯಲ್ಲಿ ನಡೆದಂತಹ ಈ ಟ್ರೀಟಿ ಇವತ್ತಿಗೂ ನಡೀತಾ ಇದೆ. ಆದರೆ ಕಳೆದ ಬಾರಿ ಕಚಡಾನ ಮಕ್ಕಳು ಪಾಕಿಸ್ತಾನ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳ ಮಾಡಿ ಪುಲ್ವಾಮಾ ಅಟ್ಯಾಕ್ ಮಾಡಿ ನಮ್ಮ ಮುಕ್ತ ಜನರನ್ನು ಯಾವಾಗ ಕೊಂದ್ರೋ ಆವಾಗ ಭಾರತ ಸರ್ಕಾರ ಹೇಳ್ತು, ನಿಮ್ಗೆ ಇನ್ನೊಂದು ಹನಿ ನೀರು ಕೂಡ ಸಿಗಲ್ಲ, ಈ ಇಂಡಸ್ ವಾಟರ್ ಟ್ರೀಟಿನ ಕ್ಯಾನ್ಸಲ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನೀವು ಇನ್ನು ಮುಂದೆ ಎಲ್ಲರೂ ನೀರಿಲ್ಲದೆ ಸಾಯಿರಿ ಅಂತ. ಬಟ್ ಅದು ಆಗಲಿಲ್ಲ. ಏಕೆಂದರೆ ನಾವು ಯಾವತ್ತೂ ಅಷ್ಟೇ ಭಾರತ ದೇಶದವರು ಅಥವಾ ಕನ್ನಡಿಗರು ಕರುಣಾಮಯಿಗಳು, ಎಲ್ಲರೂ ಬದುಕಬೇಕು. ಯಾಕೆಂದರೆ ಯಾವುದೋ ಒಂದು ಸರ್ಕಾರ ಮಾಡಿದಂತಹ ತಪ್ಪು ನಿರ್ಧಾರಕ್ಕೆ ಅಲ್ಲಿರೋ ಸಾಮಾನ್ಯ ಜನರು ಕೂಡ ಬಲಿಪಶುಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇವಾಗ ಮುಂದುವರ್ಕೊಂಡು ನೀರು ಪಾಕಿಸ್ತಾನಕ್ಕೂ ಕೂಡ ಸೇರ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನೀರಿಂದ ನದಿ ಇದ್ದರೆ ಜನಗಳು, ನದಿ ಇದ್ದರೆ ಉಸಿರು, ನದಿ ಇದ್ರೇ ಎಲ್ಲ ರೀ. ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದ್ದು ನಮ್ಮೆಲ್ಲ ಧರ್ಮ. ಭಾಳ ಖುಷಿಯಾಯಿತು ಕಣ್ಣಾರೆ ಸಿಂಧು ನದಿಯನ್ನು ನೋಡ್ತಾ ಇರೋದು. ಎಂಥ ಅದ್ಭುತ ಲೊಕೇಶನು. ಬ್ಯಾಕ್ ಡ್ರಾಪಲ್ಲಿ ಎಲ್ಲ ಹಿಮ ಪರ್ವತಗಳು, ಅದರ ನಡುವೆ ಆ ಸೌಂಡ್ ಕೇಳಿಸ್ಕೊಳ್ಳಿ, ಜಲ್ 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 ಅಂತ ಹರಿತಾ ಇದೆ. ಇಲ್ಲಿ ಮುಂದೆ 35 ಕಿಲೋಮೀಟ್ರಲ್ಲಿ ನಿಮ್ಮು ಅಂತ ಒಂದು ಜಾಗ ಇದೆ, ಅಲ್ಲಿ ಇದು ಜನ್ಸ್ಕಾರ್ ಜೊತೆಗೆ ಮಿಲನ ಆಗುತ್ತೆ. ಈ ನೀರು ನೋಡಿ ಒಂಥರ ಟರ್ಕಾಯ್ಸ್ ಗ್ರೀನ್ ಮತ್ತು ಬ್ಲೂ ಇದೆ. ಜನ್ಸ್ಕಾರು ಸ್ವಲ್ಪ ಕಂದು ಬಣ್ಣ, ಬ್ರೌನಿಷ್ ವಾಟರು, ಅವೆರಡು ಮಿಲನಗೊಂಡಾಗ ಒಂದು ವಿಶೇಷವಾದ ಅಲ್ಲಿ ಕಲರ್ ಕ್ರಿಯೇಟ್ ಆಗುತ್ತಂತೆ. ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹೋಗ್ತಾರೆ. ಸಾಧ್ಯವಾದರೆ ನಾವುಗಳು ಹೋಗಿ ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ದಿಸ್ ಈಸ್ ದ ಸ್ಟೋರಿ ಆಫ್ ಇಂಡಸ್ ಆರ್ ಸಿಂಧು ರಿವರ್. ಲಡಾಖ್ನಲ್ಲಿ ನಾಯಿಗಳು ಕೂಡ ತೋಳಗಳು ಸಿಂಹದ ರೀತಿಯಲ್ಲಿ ಇರುತ್ತೆ ನೋಡ್ರಿ. ಇಲ್ಲಿ ಚಳಿಗೆ ಅನುಸಾರವಾಗಿ ಇವರ ಸ್ಕಿನ್ ಮತ್ತು ಕೂದಲು ಕೂಡ ಬೇರೆ ರೀತಿಯಲ್ಲಿ ಇರುತ್ತೆ. ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಚಳಿಗೋಸ್ಕರ. ನೋಡಿ ಹೆಂಗಿದೆ ಅಂತ, ಸಿಂಹದ ಥರ ಖತರ್ನಾಕ್ ಆಗಿವೆ. ಬಂದಿದ್ದೀವಿ ದೃಕ್ ಪದ್ಮ ಅನ್ನೋ ಒಂದು ಸ್ಕೂಲ್ಗೆ. ನಮ್ಮ ಬ್ರದರ್ ತಾಶಿ ಅವರ ಮಗ ಇದೇ ಶಾಲೆಯಲ್ಲಿ ಓದ್ತಾ ಇರೋದು. ಇನ್ನೊಂದು ವಿಶೇಷ ಏನಂದರೆ 3 ಇಡಿಯಟ್ಸ್ನ ಸಾಕಷ್ಟು ಸ್ಕೂಲ್ ಪೋರ್ಷನ್ಸನ್ನು ಇಲ್ಲೇ ಶೂಟಿಂಗ್ ಮಾಡಿದ್ದು. ತಾಶಿ ಅವರ ಮಗನೂ ಭೇಟಿಯಾಗೋಣ, ಹಾಗೆ ಇಲ್ಲಿಯ ಶೂಟಿಂಗ್ ಲೊಕೇಶನ್ಸ್ನ ಕೂಡ ಹೋಗಿ ಎಂಜಾಯ್ ಮಾಡೋಣ ಬನ್ನಿ. ಮಕ್ಕಳೆಲ್ಲ ಗುಡು 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 ಓಡ್ ಬರ್ತಾ ಇದ್ದಾರೆ. ಚಳಿ, ಎಲ್ರಿಗೂ ಜಾಕೆಟ್ ಹಾಕಿದ್ದಾರೆ. ಶಾಲೆ ಎಂಥ ಲೊಕೇಶನಲ್ಲಿದೆ ನೋಡಿ. ಎಲ್ಲ ಓಡ್ ಬರ್ತಾರೆ ಆಚೆಗೆ. ಮಗನಾ? ಮಗನ್ ಫ್ರೆಂಡ್ಸು? ಓಯ್, ಇವ್ರು ಇರ್ತಾರೆ, ನನ್ನ ಮಗನ ಫ್ರೆಂಡ್ ಇವ್ರು. ಹೌದಾ?
ಇಟ್ಟಿಟ್ಟೇ ಇದ್ದಾರೆ ಎಲ್ರು. ತಾಶಿ ಹೇಳ್ತಾರೆ ಎಲ್ರು ಸೇಮ್ ಕಾಣ್ತಾರೆ ಅಂತ. ಸಖತ್ ಕ್ಯೂಟ್ ಆಗಿದ್ದಾರೆ ಮಕ್ಕಳು ಮಾತ್ರ. ಎಸ್ ನನಗೆ? ಕೋತಾಮೆ ಹೈ ಫೈ. ಥ್ಯಾಂಕ್ ಯು. ಇಲ್ಲಿ ಸರ್ ಹೈ ಫೈ. ಏನು ಮುಂತಾದ ಮಕ್ಕಳು ರೀ, ಎಷ್ಟು ಕ್ಯೂಟ್ ಆಗಿದ್ದಾರೆ ಎಲ್ರು. ಬಡಿ. ನಮ್ಮಲ್ಲಿ ಸಮ್ಮರ್ ಹಾಲಿಡೇಸ್ ಕೊಡ್ತಾರಲ್ಲ, ಇಲ್ಲಿ 3 ತಿಂಗಳ ಕಾಲ ವಿಂಟರಲ್ಲಿ ಚಳಿಗಾಲದಲ್ಲಿ ಹಾಲಿಡೇಸ್ ಇರುತ್ತೆ. ಮಕ್ಕಳೆಲ್ಲ ಕೆಂಪುಗೆ ತೊಂಡೆಕಾಯಿ ಥರ ಇದ್ದಾರೆ ಚಳಿಗೆ. ಹಲೋ 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 ಹಲೋ. ನೋಡ್ದೆ ನೋಡ್ದೆ ಇಲ್ಲಿ ನೋಡ್ದೆ. ನಮಸ್ಕಾರ ಸರ್. ಈಗ ಎಲ್ಲರಿಗೂ ಕನ್ನಡ ಬರುತ್ತಾ ನಿನ್ಗೆ? ಎಲ್ಲರಿಗೂ ಹೇಳು. ನಮಸ್ಕಾರ ಸರ್. ಕನ್ನಡ ಮಾತಾಡು. ಎಲ್ಲರಿಗೂ ನಮಸ್ಕಾರ ಸರ್. ವಿಡಿಯೋ చూస్తాను. ಫಸ್ಟ್ ಟೈಮ್ ಮೀಟ್ ಮಾಡಿದನಲ್ಲ. ಹಲೋ ಹಲೋ. ಬಾಯ್ 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 ಹೇಳಿ ಫ್ರೆಂಡ್ಸ್ಗೆಲ್ಲ. ಬಾಯ್ ನೋಡಿ. ನಾರ್ದೆ ಟೆನ್ಷನ್ ಅಲ್ಲಿದ್ದಾನೆ. ಶಾಲಾ ವಾಹನದ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಅವ್ರವ್ರ ಬಸ್ಸಿಗೆ ಹೋಗ್ತಾ ಇದ್ದಾರೆ. ಪೇರೆಂಟ್ಸ್ ಪಿಕಪ್ ಮಾಡಿ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗೋ ಸಮಯ. ನಮ್ಮ ಹುಡುಗರು ಇಬ್ರು ಬಂದು ಕೂತ್ಬಿಟ್ಟಿದ್ದಾರೆ ಹಿಂದ್ಗಡೆ. ಹಲೋ ಹಲೋ ಸರ್. ಹಲೋ ಸರ್. ಗುಡ್. ಹಲೋ ಸರ್. ನೋಡಿ ಎಲ್ಲರಿಗೂ ನಮಸ್ಕಾರ ಸರ್. ನೋಡಿ ಎಲ್ಲ ಹೇಳ್ತಾರೆ ಸರ್. ಆದರೆ ಈಗ ಸ್ವಲ್ಪ ಇವರು ಮಕ್ಕಳನ್ನ ಕರ್ಕೊಂಡು 3 Idiots ಶೂಟಿಂಗ್ ನಡೀತಿತ್ತಲ್ಲ, ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈಗ ಈ ಜಾಗ ರ್ಯಾಂಚೋ ಸ್ಕೂಲ್ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಇಲ್ಲಿ ಕಾಫಿ ಶಾಪು ಮತ್ತು ಇಲ್ಲಿ ಸಾಕಷ್ಟು ಜನ ನೋಡೋದಕ್ಕೆ ಕೂಡ ಬರ್ತಾರಂತೆ. ಇವರೆಲ್ಲ ಬಂದಿರೋದು ರ್ಯಾಂಚೋ ಸ್ಕೂಲ್ ನೋಡೋದಕ್ಕೆ. ನಾವೆಲ್ಲರೂ 3 Idiots ಇಂದ ಕಲಿತಂತಹ ಅದ್ಭುತವಾದ ಪಾಠ ಆಲ್ ಇಸ್ ವೆಲ್. ಆಗೋದೆಲ್ಲ ಒಳ್ಳೇದಕ್ಕೆ. ನಾವೀಗ ಪಾಸ್ ಆಗ್ತಾ ಇದ್ದೀವಿ ಇಡೀ ಏಷ್ಯಾ ಖಂಡದ 2ನೇ ಅತ್ಯಂತ ದೊಡ್ಡ ಹಳ್ಳಿ ಚುಶೋಲ್. ನೋಡಿ ಸ್ನೇಹಿತರು, ಶ್ರೀನಗರದಿಂದ ಆ್ಯಪಲ್ ಮರ, ಏಪ್ರಿಕಾಟ್ ಮರ ಎಲ್ಲದನ್ನು ತೊಗೊಂಬಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಚೆರ್ರಿ ಮತ್ತೆ ಸೇಬು ಎರಡೂ ಇದೆ ಅಂತ ಗಿಡಗಳಲ್ಲಿ. ಬ್ರದರ್ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ ಸೇಬಿನ ಮರ ಅವ್ರ ಮನೇಲಿ ಹಾಕೋದಿಕ್ಕೆ. ಗಿಡಕ್ಕೆ 150 ಹೇಳ್ತಾ ಇದ್ದಾರೆ ಬ್ರದರು. 100 ರೂಪಾಯಿಗೆ ಡೀಲ್ ಆಗಿದೆ. ಕೂಡ ಸಾಕಷ್ಟು ಗಿಡಗಳನ್ನ ಇಟ್ಟಿದ್ದಾರಂತೆ, ಅದನ್ನು ತೋರಿಸಿ ಬನ್ನಿ. ಕುಳ್ಳು ಸೇಬಿದೆ ಅಂತೆ, ಇಷ್ಟೇ ಎತ್ತರ ಬರುತ್ತಂತೆ, ಆದರೆ ಸಖತ್ತಾಗಿ ಬರ್ತಂತೆ ಸೇಬು. ಗಿಡಗಳನ್ನ ಇಟ್ಟಿದ್ದಾರೆ. ನಮ್ಗಳಿಗೆಲ್ಲ ಇದು ಗೊತ್ತೇ ಇಲ್ಲ ಈ ಥರ ಗಿಡಗಳು. ಆಲೂ ಬುಖಾರ ಕ್ಯಾ ಫ್ರೂಟ್ ಹೋತಾ ಹೈ ಕ್ಯಾ? ಫ್ರೂಟ್ ಓ ಆಲೂ ಬುಖಾರ. ಇಲ್ಲಿಂದ ಬಂದು ಏನೆಲ್ಲ ಬಿಸ್ನೆಸ್ ಮಾಡ್ತಾರೆ ಗುರು ಜನಗಳು. ನೋಡಿ ಇಲ್ಲಿ ಜಮ್ಮು ಕಾಶ್ಮೀರ್ JK ಅಲ್ಲಿಂದ ಗಿಡಗಳನ್ನ ತಂದು ಇಲ್ಲಿ ಮಾರೋದು. ನನ್ನ ಪ್ರೀತಿಯ ಆಸೆಯಿಂದ ನಮ್ಮ ಬ್ರದರ್ಗೆ ನಾನು ಗಿಡವನ್ನು ಗಿಫ್ಟ್ ಕೊಡಬೇಕು ಅಂತ ಆಸೆ ಪಟ್ಟು ಕೊಡ್ತಾ ಇದ್ದೀನಿ. ಬ್ರದರ್ ತುಂಬಾ ಥ್ಯಾಂಕ್ಸ್ ಸರ್. ಈಗ ಈ ಮರದಿಂದ ಸೇಬನ್ನ ನೀವು ನನಗೆ ಕಳಿಸ್ಬೇಕು ಬೆಂಗಳೂರಿಗೆ. ಶೋರ್ ಓಕೆನಾ? ಯಾರು ಕರ್ನಾಟಕ ಜನ ಬಂದ್ರೆ ನಮ್ ಗ್ಲೋಬಲ್ ಕರ್ನಾಟಕ ಅದು ಸೇಬ್ ತಿನ್ನಿ. ನೋಡಿ ಇದು ಗ್ಲೋಬಲ್ ಕರ್ನಾಟಕ ಸೇಬ್ ಮರ ಇವ್ರ ಮನೇಲಿರುತ್ತೆ. ಯಾರೇ ಬಂದ್ರು ಲಡಕಲ್ಲಿ ತಿನ್ನಿ. 3 ವರ್ಷ ಆದ್ಮೇಲೆ 3 ವರ್ಷ ಆದ್ಮೇಲೆ. ಜಗತ್ತಲ್ಲಿ ಏನೇನೋ ಮಾರೋರಿದ್ದಾರೆ. ಸಾರಾಯಿ ಮಾರೋರಿದ್ದಾರೆ, ಎಂಡ ಮಾರೋರಿದ್ದಾರೆ, ಸಿಗರೇಟ್ ಮಾರೋರಿದ್ದಾರೆ. ಸೇಬು ಚೆರ್ರಿ ಮಾರೋರು ಸಿಕ್ಕಿದಾಗ ಬಹಳ ಖುಷಿ ಆಗುತ್ತೆ. बहुत अच्छा काम कर रहे हो. श्रीनगर से ड्राइविंग करके ये पैसे के मामला नहीं है भाई, ये मेहनत का मामला है. ये मेहनत और कुछ अच्छा कर रहे हो. बिल्कुल सर, मुझे बहुत अच्छा लगा. बिल्कुल सर, क्यों नहीं. आप सेब दे रहे हो दुनिया को और ಚೆರ್ರಿ दे रहे हो. सिर्फ मीठा बांट रहे हो. थैंक यू सर. ಸಿಹಿಯನ್ನು ಹಂಚ್ತಾ ಇರೋ ಜಗತ್ತಿಗೆ ಒಳ್ಳೇದಾಗಲಿ ಬ್ರದರ್ಗೆ. ಸ್ವಾಗತ ಎಲ್ಲರಿಗೂ ಸ್ಟೋಕ್ ಹಳ್ಳಿಗೆ. ನಮ್ಮ ಬ್ರದರ್ನ ಹಳ್ಳಿ ಇದು. ಅವರೇ ಸರ್ಪಂಚ್, ಅವರೇ ಈ ಊರಿನ ಮುಖ್ಯಸ್ಥರು. ಈಗ ನಾವು ಹೋಗ್ತಾ ಇರುವಂತಹ ಸ್ಟೋಕ್ ಹಳ್ಳಿ ಆ್ಯಕ್ಚುಲಿ ಲಡಾಖ್ ಪ್ರಾಂತ್ಯದ
ರಾಜಧಾನಿಯಾಗಿತ್ತು, ಅದಕ್ಕೆ ಅಲ್ಲಿ ಪ್ಯಾಲೇಸ್ ಕೂಡ ಇದೆ. ತದನಂತರ ಇತ್ತೀಚಿನ ದಿವಸಗಳಲ್ಲಿ ಲೇನ ಕ್ಯಾಪಿಟಲ್ ಮಾಡಿದ್ರಂತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಡಾಖ್ನ ಕುರಿಗಳು, ಕೊಬ್ಬಿದ ಕುರಿಗಳು ಸಖತ್ತಾಗಿವೆ. ಮಾತಾಡ್ಸೋಣ ಬನ್ನಿ. ನೋಡೋದಕ್ಕೂ ಭಾಳ ಡಿಫ್ರೆಂಟ್ ಆಗಿದೆ. ಬ್ರದರು ಕುರಿನ ಮೇಯಿಸ್ಕೊಂಡು ಭಾಳ ದೂರದಿಂದ ಬೆಟ್ಟ ಗುಡ್ಡದಿಂದ ಬಂದಿದ್ದಾರೆ ಅನ್ಸುತ್ತೆ. ಹಳ್ಳಿ ಕಡೆ ಎಲ್ಲ ಇವತ್ತಿಗೂ ನೋಡಿ ಮಕ್ಕಳನ್ನ ಒಬ್ರು ಅಂದ್ರೆ ಬೇರೆ ಪೇರೆಂಟ್ಸ್ ಪಿಕ್ ಮಾಡ್ತಾರೆ, ಇನ್ನೊಬ್ರು ಯಾರೋ ಬಂದು ಡ್ರಾಪಲ್ಲಿ ಪಿಕಪ್ ಮಾಡ್ಕೋತಾರೆ. ಆ ಥರ ಸಿಸ್ಟಮ್ಗಳು ನೋಡೋಕೆ ಖುಷಿ ಆಗುತ್ತೆ. ಅಂದರೆ ಆ ಟ್ರಸ್ಟ್ ಎಷ್ಟಿರುತ್ತೆ ಅಂತ, ಒಬ್ರನ್ನೊಬ್ರು ಎಷ್ಟು ನಂಬ್ತಾರೆ ಇರೋದು. ಅವ್ರ ತಾತ ಇಲ್ಲಿ ಬಂದು ಕಾಯ್ತಾ ಇದ್ದಾರೆ, ಆ ಹುಡುಗ ಹೇಳೋದ ಇವಾಗ ಸ್ಕೂಲಿಂದ ನಮ್ಮ ಬ್ರದರ್ ಕರ್ಕೊಂಡ್ಬಂದ್ರು. ದಿನ ನಿಮ್ಮ ಜೊತೆಗೆ ಬರ್ತಾರಾ? ನಾನು ಬ್ಯುಸಿ ಇರೋವಾಗ ಅವ್ರು ಕರ್ಕೊಂಡ್ಬರ್ತಾರೆ ಇವನ್ನ. ನೋಡಿ ಅದೇ ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯವಿಲ್ಲ ಈ ಥರ ನಂಬಿಕೆ, ಟ್ರಸ್ಟು. ಖುಷಿ ಆಗುತ್ತೆ. ಮನೆಗೂ ಬಂದು ತಲುಪಿದ್ದೀವಿ, ನಮ್ಮ ತೋಷಿಬಾಯಿ ಮನೆಗೆ. ಆಹಾ, ಭಾಳ ಸೊಗಸಾಗಿದೆ. ಟಿಪಿಕಲ್ ಲಡಾಖಿ ಮನೆ. ಎಷ್ಟು ವರ್ಷ ಆಯಿತು ಕಟ್ಟಿ ಬ್ರದರ್? ಈಗ ಒಂದು 10 ವರ್ಷ ಆಯಿತು ಸರ್. ಹಾಂ, ತುಂಬ ಚೆನ್ನಾಗಿದೆ. ನೋಡಿದೆ, ಬನ್ನಿ. ಇವತ್ತಿನ ನಮ್ಮ ವಾಸ ಬಲಗಾಲಿಟ್ಟು ಒಳಗೆ ಬಾ. ನಾರ್ದೆ ನನಗೆ ಸ್ವಾಗತ ಕೋರ್ತಾ ಇದ್ದೇನೆ ಲಡಾಖಿ ಸ್ಟೈಲಲ್ಲಿ. ಧನ್ಯವಾದ ನಾರ್ದೆ. ವೆಲ್ಕಮ್ ಸರ್. ಧನ್ಯವಾದ. ಸ್ವಾಗತಂ. ಮಗನಿಗೆ ಕನ್ನಡ ಕೂಡ ಹೇಳ್ಕೊಟ್ಟಿದ್ದಾರೆ. ಯಾವ ರೀತಿ ಇರುತ್ತೆ ನೋಡಿ, ಎಲ್ಲ ಮರದ ಕಾರ್ವಿಂಗ್ಸು, ಮರದ ಮನೆ. ಚಳಿಗೆ ಅಂತ ಎಲ್ಲ ಮರದಲ್ಲಿ ಮಾಡೋದಾ? ವಾವ್. ಹಾಂ, ಎಲ್ಲ ಸಂಪೂರ್ಣವಾದ ಮರ. ಆಹಾ, ಎಷ್ಟು ಚೆನ್ನಾಗಿದೆ ನಿಮ್ಮ ಮನೆ. ಲಡಾಖಿ ಇದೆ, ಡೈನಿಂಗ್ ಈ ಥರ ಇರುತ್ತೆ ಸರ್. ಊಟಕ್ಕೆ ಊಟ ಇಲ್ಲೇ ಮಾಡೋದು. ಅಡುಗೆ ಗೆಸ್ಟ್, ಸ್ಪೆಷಲಿ ಗೆಸ್ಟ್ಗೆ. ಆಹಾ, ತುಂಬ ಸೊಗಸಾಗಿದೆ. ನಾವು ಉಳಿಯೋ ಜಾಗ. ಸಖತ್ತಾಗಿದೆ. ಬಳಕೆ ಮಾಡುವಂತಹ ಮ್ಯಾಟ್ಗಳನ್ನ ಕೂಡ ನೋಡ್ಬೋದು, ಭಾಳ ವಿಶೇಷವಾಗಿದೆ. ಮತ್ತು ಈ ಟೇಬಲ್ಗಳನ್ನ ಕೂಡ ಕೈಯಿಂದ ಕಾರು ಮಾಡಿರೋದು. ಇತ್ತೀಚೆಗೆ ಮಳೆ ಬರೋಕ್ಕೆ ಶುರು ಆದ ನಂತರ ಮನೇಲೆಲ್ಲ ಸೀಪೇಜ್ ಶುರುವಾಗಿದೆ. ಮುಂಚೆ ನಮಗೆ ಮಳೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದಕ್ಕೆ ಇವಾಗ ಹೊಸದಾಗಿ ಶೀಟ್ ಹಾಕ್ಸಿ ಮೇಲೆ ಅಂತ ಹೇಳ್ತಿದ್ದಾರೆ. ಗ್ಲೋಬಲ್ ವಾರ್ಮಿಂಗ್. ಲಡಾಖ್ನ ಇನ್ನೊಂದು ಅಡ್ವಾಂಟೇಜ್ ಕೂಡ ಹೇಳಬೇಕು, ಇಲ್ಲಿ ಸೊಳ್ಳೆಗಳಿಲ್ಲ. ಯಾಕೆಂದರೆ ಆಲ್ಟಿಟ್ಯೂಡ್ ಇಷ್ಟೊಂದು ಜಾಸ್ತಿ ಇರೋದ್ರಿಂದ. ಆದರೆ ಇತ್ತೀಚೆಗೆ ವಾತಾವರಣ ಜಾಸ್ತಿ, ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಹುಳುಗಳು, ಕ್ರಿಮಿಕೀಟಗಳು ಜಾಸ್ತಿ ಆಗಿದೆ ಅಂತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದೆಲ್ಲ ಯಾವುದು ಮುಂಚೆ ಇರಲಿಲ್ಲಂತೆ, ಈಗ ಬಂದು ಟಾರ್ಚರ್ ಕೊಡ್ತಾ ಇವೆ ಅಂತ ಬ್ರದರ್ ಹೇಳ್ತಾ ಇದ್ದಾರೆ. ಬ್ರದರ್, ನಾನು ಸುಸ್ತಾಗ್ಬಿಟ್ಟು ಮಲ್ಕೊಂಬಿಟ್ಟೆ, ಇವಾಗಷ್ಟೇ ಟೀ ಮತ್ತು ಬಿಸ್ಕೆಟ್ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಮನೆ ತುಂಬ ಚೆನ್ನಾಗಿದೆ. ಮನೆ ಹಿಂಭಾಗದಲ್ಲಿ ತೋಟ ಗೀಟ ಎಲ್ಲ ಮಾಡಿದಾರಂತೆ. ನಾಳೆ ಬೆಳಗ್ಗೆ ತೋರಿಸ್ತೀವಿ ಅಥವಾ ಇವತ್ತು ಸಂಜೆ ತೋರಿಸ್ತೀವಿ. ಇಲ್ಲಿ ಮನೆಯ ಕಾಂಪೌಂಡನ್ನು ಕಟ್ಟೋ ರೀತಿ ನೋಡಿ ಹೇಗಿದೆ ಅಂತ. ಕಲ್ಲುಗಳನ್ನು, ಒಂದಿಷ್ಟು ಬಂಡೆಗಳನ್ನು ತಂದು ಹಾಕೊಂಡ್ಬಿಡ್ತಾರೆ, ಅದನ್ನು ಜೋಡಿಸ್ತಾ ಹೋಗ್ತಾರೆ ಪಜಲ್ ಥರ. ಇವತ್ತು ಯಾಕೆ ಎಲ್ಲ ಕಡೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಇದೆ ನೋಡಿ, ಅವರೇ ಲಡಾಖ್ ಟ್ರಾಫಿಕ್ ಪೊಲೀಸು. ಯಾಕೆ ಇಷ್ಟೊಂದು ಜಾಮ್ ಅಂದರೆ, ಅಮಿತ್ ಶಾ ಅವ್ರು ಬರ್ತಾ ಇರಂತೆ 30ನೇ ತಾರೀಕು, ಹೋಮ್ ಮಿನಿಸ್ಟರು ಅವ್ರು ಬರ್ತಾ ಇರೋಂಥ ಪ್ರಿಪ್ರೇಷನ್ಸು, ಸೆಕ್ಯೂರಿಟಿ ಶುರುವಾಗಿದೆ. ರೋಡ್ಸ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಲಡಾಖಲ್ಲಿ ಬೆಳಗಿನ ತಿಂಡಿಯ ಜಾಗ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮ ಹಾಗೆ ಕ್ಯಾಂಟೀನು, ಆಚೆ ಕಡೆ ಅಂಕಲ್ಗಳು ಚಾಯ್ ಸಿಪ್ ಮಾಡ್ತಾ ಕೂತಿದ್ದಾರೆ. ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ರೊಟ್ಟಿ, ಬ್ರೆಡ್ಡು, ಮ್ಯಾಗಿ. ನೋಡಿ ಸಾಹೇಬ್ರು ಟೀ ಮಾಡ್ತಾ ಇದ್ದಾರೆ, ಗ್ಲಾಸನ್ನು ನೀಟಾಗಿ ಜೋಡಿಸಿದ್ದಾರೆ. ಏಕೆ? ಹಾಂ, ಬ್ರೆಡ್ಡನ್ನು ಕರೆದು ಪಕೋಡ ಮಾಡಿರೋದು. ತಿಂಡಿ, ಚಾಯ್ ಮತ್ತು ಆಮ್ಲೆಟ್, ಅದ್ರ ಜೊತೆ ರೊಟ್ಟಿ ಕೊಟ್ಟಿದ್ದಾರೆ. ಈಗ ಫ್ಯಾಮಿಲಿ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಇಲ್ಲಿ ಮನೆ ಬೀಗ ಹಾಕೋ ಕಾನ್ಸೆಪ್ಟ್ ಎಲ್ಲ ಇಲ್ಲವೇ ಇಲ್ಲ.
ಹಿಂಗಿದೀವಿ ಹಂಗೆ ಬಿಟ್ಟು ಹೋಗ್ತಾ ಇರೋದು. ಮಳೆ ಬರೋ ಥರ ಇದೆ ಇವತ್ತು. ಹೌದು, ಫುಲ್ ಚಾನ್ಸ್ ಇದೆ. ಗುಡುಗು ಬರ್ತಾ ಇದೆ. ಯಾಕೆ ಇಲ್ಲಿ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂದರೆ ಇವತ್ತೊಂದು ಬುದ್ಧನ ಪೂಜೆ ಇದೆ. ಅಂದರೆ ಬುದ್ಧನ ಹಲ್ಲು, ಟೂತ್ ರೆಲಿಕ್ ಅಂತ ಕರಿತೀವಿ. ಅದನ್ನು ಈ ದಾರಿಯಲ್ಲಿ ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋಗ್ಬೇಕಾದ್ರೆ ಇವರೆಲ್ಲ ದಾರಿಯಲ್ಲಿ ಅದಕ್ಕೆ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ನೋಡಿ, ಎಲ್ಲರೂ ಕೈಯಲ್ಲಿ ಉತ್ಕಟ್ಟು ಇಟ್ಕೊಂಡಿದ್ದಾರೆ. ಇವತ್ತು ನಾವು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು, ನಾನು ಬ್ರದರು. ಆದರೆ ಇವತ್ತು ದೊಡ್ಡ ಫಂಕ್ಷನ್ ನಡೀತಾ ಇತ್ತು ಊರಲ್ಲಿ, ಇಲ್ಲಿಯಲ್ಲಿ. ಇಡೀ ಊರು ಬಂದಾಗಿತ್ತು. ಆಲ್ಮೋಸ್ಟ್ ಮಧ್ಯಾಹ್ನದವರೆಗೂ ಓಪನ್ ಆಗಲೇ ಇಲ್ಲ. ಅದಕ್ಕೋಸ್ಕರ ಅಂದ್ಕೊಂಡ್ವಿ ಲೇಟಾಗಿ ಹೊರಟ್ರೆ ಮತ್ತೆ ಕತ್ಲಾಗ್ಬಿಡುತ್ತೆ, ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ ಅಂದ್ಬಿಟ್ಟು ಪ್ರೋಗ್ರಾಮ್ನ ನಾಳೆಗೆ ಪ್ಲ್ಯಾನ್ ಮಾಡಿ ಇವತ್ತು ಸ್ಟೋಕ್ ಪ್ಯಾಲೇಸ್, ಅಂದರೆ ಇಡೀ ಲಡಾಖ್ನ ರಾಜ್ಯಭಾರ ಮಾಡುವಂತಹ ರಾಜ ಉಳಿದಿರುವಂತಹ ಸ್ಟೋಕ್ ಪ್ಯಾಲೇಸ್ಗೆ ಹೋಗ್ತಾ ಇದೀವಿ. ಅಲ್ಲಿ ರಾಜರನ್ನು ಕೂಡ ಭೇಟಿ ಮಾಡಿ ಅವ್ರ ಜೊತೆ ಒಂದು ಟೀ ಕುಡಿಯೋ ಪ್ರಯತ್ನ ಇರುತ್ತೆ. ಏನು ಸರ್? ಹೌದು ಸರ್. ಹೌದು. ಅವರ ಪ್ರೀತಿಯ ವಿಶಸ್ನ ತಗೊಂಡು ಅವ್ರ ಜೊತೆಗಿದ್ದಾರೆ ಮೇಡಮ್ಮು ಮತ್ತು ನೋರ್ದೆ. ಇಲ್ಲಿ ಮೇಡಮ್ ಬಗ್ಗೆ ಹೇಳಲೇಬೇಕು. ಅವರು ಏರೋಸ್ಟೆಸ್ ಆಗಿದ್ದವರು. ಅದಾದ್ಮೇಲೆ ಮೆತ್ತಿಗೆ ನಮ್ಮ ಬ್ರದರು ಅವ್ರಿಗೆ ಲೈನ್ ಹಾಕಿ ಲವ್ ಮಾಡಿ ಪಟಾಯಿಸಿ ಮದುವೆ ಆಗ್ಬಿಟ್ರು. ಈಗ ಮುದ್ದಾದ 2 ಮಕ್ಕಳು. ಇಂಥ ಸುಂದರ ಲೊಕೇಶನ್ನು. ಸರ್, ಎಲ್ಲರೂ ಹನಿಮೂನ್ಗೆ ಅಂತ ಇಲ್ಲಿಗೆ ಬರ್ತಾರೆ. ನೀವು ಹನಿಮೂನ್ ಲೊಕೇಶನ್ ಅಲ್ಲೇ ಇದ್ದೀರಾ? ಅಲ್ಲ, ಇದೇ ನಿಮ್ ದಿನ ಎವ್ರಿಡೇ ಹನಿಮೂನ್ ಲೊಕೇಶನ್. ಇಲ್ಲೇ ಬರ್ಬೇಕು ಸರ್. ನಾನು ಇಲ್ಲೇ ಬರ್ಬೇಕು. ನಾ ಮದುವೆ ಆದ್ರೆ ಇಲ್ಲಿಗೆ ಬರ್ಬೇಕಂತೆ. ಎಲ್ರು ಹನಿಮೂನ್ಗೆ ಬರೋದು ಏನಾದ್ರು ಮಾಡಕ್ಕೆ, ಕುಚ್ಚು. ಇಲ್ಲಿ ಉಸಿರೇ ಸಿಗಲ್ಲ ಅಂದ್ರೆ 3 ದಿವಸ ಸುಮ್ನಿರ್ಬೇಕು ಹೆಂಡತಿ ಜೊತೆಗೆ. ಅವಾಗ ಏನ್ ಮಾಡೋದು? 3 ದಿನ ಆದ್ಮೇಲೆ ನೀವು ಏನ್ ಮಾಡ್ಬೇಕಂತ. ಬಟ್ ಏನಂದ್ರೆ ಟೈಮ್ ಬೇಕಲ್ಲ ಸರ್ ಹೊಸ ರಿಲೇಶನ್ಶಿಪ್ ಅಲ್ಲಿ, ಅಲ್ವಾ? ಒಂಥರ ಅಕ್ಲಮಟೈಸ್ ಆಗ್ಬೇಕಲ್ಲ ಹೊಸ ರಿಲೇಶನ್ಶಿಪ್ಗೆ. ಅದಕ್ಕೆ ಕರೆಕ್ಟ್ ಲಡಾಖ್. ಬಂದು ಕೈ ಇಟ್ಕೊಂಡು ವಾಕಿಂಗ್ ಮಾಡಿ, ರೊಮ್ಯಾಂಟಿಕ್ ಮಾತಾಡ್ಕೊಂಡು 3 ದಿವಸ ಸುಧಾರಿಸ್ಕೊಂಡ್ಮೇಲೆ ದೇಹ. ಕಣ್ಣೆದುರುಗಡೆ ಕಾಣಿಸ್ತದೆ ಸ್ಟೋಕ್ ಪ್ಯಾಲೇಸ್. ಅದೇನಾ? ಹೌದು, ಸ್ಟೋಕ್ ಪ್ಯಾಲೇಸ್. ಇದೆ. ಎಂತ ಲೊಕೇಶನ್ ಕಟ್ಟಿದಾರೆ ನೋಡ್ರಿ ಅರಮನೆಯನ್ನ. ರಾಜರು ರಸಿಕರು, ಏನ್ ಮಾಡಿದ್ರು ಸ್ಟೈಲ್ ಆಗಿ ಮಾಡ್ತಾರೆ. ಎದುರುಗಡೆ ಏನು ನೋಡ್ತಾ ಇದ್ದೀರಾ? ಇಲ್ಲಿ ಸ್ತೂಪಗಳಿದೆ. ಪ್ಯಾಲೇಸ್ ಅಲ್ಲಿದೆ. ಪ್ಯಾಲೇಸ್ ಎದುರುಗಡೆ ಸ್ತೂಪಗಳು. ಮತ್ತು ಅದಕ್ಕೆ ಪಕ್ಕನೇ ರಾಣಿ ಮತ್ತು ಹಿಂದಿನ ರಾಜರ ವಂಶಸ್ಥರು ಅವ್ರನ್ನೆಲ್ಲ ಕೂತಿರುವಂತಹ ಜಾಗಗಳು ಕೂಡ ಇಲ್ಲಿ ನೋಡ್ಬೋದು ನೀವು. ಇದು ರಾಜರ ಹಳೆ ತಾರಂತೆ. ರಾತ್ರಿ ಅಡುಗೆಗೆ ತರಕಾರಿ ಅಂಗಡಿಗೆ ಬಂದಿದ್ದೀವಿ. ತರಕಾರಿ ಹಣ್ಣು ಇಲ್ಲಿ ಒಟ್ಟಿಗೆ ಮಾರ್ತಾರೆ. 50 ರೂಪಾಯಿ ಈರುಳ್ಳಿ. ಓಕೆ. ಟೊಮೆಟೊ 80. ಬಾಳೆಹಣ್ಣು ಬನಾನಾ 140 ಬಾಳೆಹಣ್ಣು. ಈಗ ಕಡಿಮೆ. ವಿಂಟರ್ ಟೈಮ್ ಅಲ್ಲಿ ಡಬಲ್ ಕಿಂತ ಜಾಸ್ತಿ ಆಗುತ್ತೆ. ಹೌದಾ? ರೋಡ್ ಕ್ಲೋಸ್ ಇರುತ್ತೆ ಅಲ್ವಾ? ರೋಡ್ ಕ್ಲೋಸ್ ಇದ್ರೆ ತರಕಾರಿ ಹಣ್ಣು ಬರಲ್ಲ. ಸೊ ಎಲ್ಲ ಬರೋದು ಶ್ರೀನಗರದಿಂದನಾ? ಹೌದು, ಜಮ್ಮುವಿಂದ. ಜಮ್ಮು ಶ್ರೀನಗರ ಜಾಸ್ತಿ ಕಾಸ್ಟ್ಲಿ ಸರ್.
ಇಲ್ಲೇನು ಬೆಳೆಯಲ್ವಾ? ಕಷ್ಟ, ವಿಂಟರಲ್ಲಿ ಏನಿಲ್ಲ ಸರ್. ಓಕೆ ಓಕೆ ಓಕೆ. ಮಾವಿನ ಹಣ್ಣು ಎಷ್ಟು? ಮ್ಯಾಂಗೋ 250. ಈರುಳ್ಳಿ ರೇಟ್ ಓಕೆ. ಮಿಕ್ಕಿದ್ದು ಬೀನ್ಸ್ 100 ರೂಪಾಯಿ. ಕ್ಯಾಪ್ಸಿಕಮ್ 100. ಕೋಸು ಕ್ಯಾಬೇಜ್ 70. ಓಕೆ. ಸೊ ಬೇಸಿಕ್ಕಾಗಿ ಗೊತ್ತಾಗುತ್ತೆ ರೇಟ್ಗಳು ಹೆಂಗಿದೆ ಅಂತ. ಪ್ರಾಬ್ಲಮ್ ಏನಂದರೆ ಇಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಈ ಕೋಲ್ಡು ಮತ್ತು ಇಲ್ಲಿಯ ಮಣ್ಣಿಗೆ ಎಲ್ಲ ತರಕಾರಿ ಹಣ್ಣು ಸೂಟ್ ಆಗಲ್ಲ. ಆ್ಯಪಲ್ಲು, ಚೆರ್ರಿ, ಏಪ್ರಿಕಾಟು ಇದು ಸೂಟ್ ಆಗುತ್ತೆ. ಮಿಕ್ಕಿದನ್ನೆಲ್ಲ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಬೇಕು. ಅದಕ್ಕೋಸ್ಕರ ರೇಟ್ಗಳು ಕಾಸ್ಟ್ಲಿ. ವಿಂಟರಲ್ಲಿ ಡಬಲ್ಲು, ಸಮ್ಮರಲ್ಲಿ ಅಫೋರ್ಡಬಲ್ಲು. ಇಲ್ಲಿಂದ ಅಲ್ಲಿವರೆಗೂ ನೋಡಿ ಎಲ್ಲ ಇದೇ ಥರ ಅಂಗಡಿಗಳು. ಎಲ್ಲ ಕಡೆನೂ ಬಾಳೆಹಣ್ಣುಗಳನ್ನ ನೇತಾಕ್ಬಿಟ್ಟಿದ್ದಾರೆ. ಪೋಸ್ಟ್ ಕಾರ್ಡ್ ಅನ್ನೋ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಇವರು ಬೆಸ್ಟ್ ಆಫ್ ದ ಬೆಸ್ಟ್ ಲೊಕೇಶನ್ಸಲ್ಲಿ ಭಾರತ ದೇಶದಲ್ಲಿ ರೆಸಾರ್ಟ್ಸ್ ಮಾಡ್ತಾರಂತೆ. ಇಲ್ಲಿ ಮಾಡಿದ್ದಾರೆ ಸ್ಟೋಕಲ್ಲಿ. ಕೇವಲ 5 ರೂಮ್ ಇರೋದು. ಒಂದು ರೂಮ್ಗೆ ಒಂದು ರಾತ್ರಿಗೆ 80,000 ರೂಪಾಯಿ. ಆದರೆ ಲೊಕೇಶನ್ ನೋಡಿ, ಇಲ್ಲಿ ಬಂದು ಕೂತ್ಕೊಂಡ್ರೆ 360 ಡಿಗ್ರಿ ಪರ್ವತಗಳು, ಅದರ ವ್ಯೂ ನೋಡಿ. ಡೋರಿಂಗ್ ಮಾಡಿದ್ದಾರೆ ಅಂತಲ್ಲಿ. ಚಳಿ ಸಿಕ್ಕಾಬಿಡೆ ಜಾಸ್ತಿ ಇದೆ ಇವತ್ತು. ನನಗಿನ್ನೂ ಫುಲ್ ಅಡ್ಜಸ್ಟ್ ಆಗಿಲ್ಲ. ಬೇಗ ಸುಸ್ತಾಗ್ತಾ ಇದ್ದೀನಿ. 40% ಲೆಸ್ ಆಕ್ಸಿಜನ್ ಅಂದರೆ ಸುಲಭದ ಮಾತಲ್ಲ. ತಲೆ ಕೂಡ ಓಡಲ್ಲ. ಎಂಟ್ರೆನ್ಸ್ ನೋಡಿ, ವಾವ್, ಭಾಳ ಯುನೀಕಾಗಿ ಮಾಡಿದ್ದಾರೆ. ನಮ್ಮ ತಾಶಿ ಬ್ರದರ್ ಫ್ರೆಂಡ್ ಅಂತೇವರು ಮ್ಯಾನೇಜರು, ಅದಕ್ಕೆ ಇನ್ವೈಟ್ ಮಾಡಿದ್ರು. ಒಳಗೆ ಕೆಫೆ ಇದು ಕೆಫೆನಾ? ದಿಸ್ ಇಸ್ ದ ಕೆಫೆ? ಓ, ಇಟ್ಸ್ ಅ ರೆಸ್ಟೋರೆಂಟ್. ಶೆಫ್ ಜೈಪುರ್ ಅವರಂತೆ. ವಾವ್, ಇಂಥ ಲೊಕೇಶನಲ್ಲಿ ಶೆಫ್ ಆಗಿದ್ದಾರೆ. ಇಲ್ಲಿ ಲಡಾಖ್ ಕಲ್ಚರ್ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನ ಇಟ್ಟಿದ್ದಾರೆ. ಇಡೀ ದಿವಸ ಸ್ಪೆಂಡ್ ಮಾಡ್ಬೋದು ಇಲ್ಲಿ, ಅಷ್ಟು ಚೆನ್ನಾಗಿದೆ ಜಾಗ. ಬುಖಾರಿ ಅಂತ ಹೇಳ್ತಾರೆ. ಇದು ಈ ಜಾಗವನ್ನು ಹೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರತಿಯೊಂದು ಸೂಟಲ್ಲಿ ಕೂಡ ಈ ಥರ ಒಂದು ಬುಖಾರಿ ಇದೆಯಂತೆ. ಬಿಸಿ ಬಿಸಿ ಕಾಫಿ ತಂದು ಕೊಟ್ಟಿದ್ದಾರೆ ವಿತ್ ಕುಕ್ಕೀಸ್, ಕೇಕ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಶೆಫ್. ದ ಸ್ಮೆಲ್ ಆಫ್ ದ ಕಾಫಿ ಈಸ್ ಇನ್ವೈಟಿಂಗ್ ಅಸ್. ಹ್ಯಾಸ್ ಬಾಟ್ ಇಸ್ ಲೇಟೆಸ್ಟ್ ಕ್ರಿಯೇಷನ್. ಫಲಾಫಲ್ ಮಾಡ್ಕೊಂಬಂದಿದ್ದಾರೆ. ಪ್ರೆಸೆಂಟೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಮ್ಮಸ್ ಇದೆ. ಹಮ್ಮಸ್ನ ಚಿಲ್ಲಿ ಗಾರ್ನಿಷಿಂಗ್ ಮಾಡಿದ್ದಾರೆ. ಮೇಲ್ಗಡೆ ಪರ್ಪಲ್ ಕ್ಯಾಬೇಜ್ ಯೂಸ್ ಮಾಡಿದ್ದಾರೆ. ಒಳಗೆ ಫುಲ್ ವೆಜಿಟೇಬಲ್ಸ್ ಫಲಾಫಲ್. ವಾವ್, ಅಮೇಝಿಂಗ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಒಂದು ರೂಮ್ ಟೂರ್ ಮಾಡ್ತಾಯಿದ್ದೀವಿ ಸೂಟ್ದು. ನೋಡಿ ಹೇಗಿದೆ ಅಂತ. ವಾವ್. So elegant. Because बहुत सारी natural light, there's ample amount of natural light that comes in. The concept is ample amount of height, light and space. That's what luxury hotels are all about. So we've done this great place to sort of enjoy your tea and coffee, work over here. We have not done floor heating, but then Bukhari generally helps. Okay. So when it's minus 30 outside, it's very comforting. And of course, because of all of this glass across, you have a lot of light that comes. We have our own selection of some great ಟೀಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. from Assam. ಬೆಡ್ ಬಗ್ಗೆ ಹೇಳಲೇಬೇಕು ನೋಡಿ. ಇದು ಡಗ್ ಫೆದರ್ ಅನ್ನೋ ವಾರ್ಮಿಂಗ್ ಮೆಟೀರಿಯಲಲ್ಲಿ ಯೂಸ್ ಮಾಡಿರೋದು. ಮತ್ತು ಫ್ಲೋರ್ ಕೂಡ ಬಿಸಿ ಆಗುತ್ತಂತೆ. ಪಾದ ಕೆಳಗಡೆ ಇಟ್ಟಾಗ ನಿಮಗೆ ಬಿಸಿ ಬಿಸಿ ಅನ್ನಿಸ್ಬೇಕು ಅಂತ. ಮತ್ತು ಇಲ್ಲಿ ಡೇ ಟೈಮಲ್ಲಿ ಮಲಗೋದಿಕ್ಕೆ ಆ ಕಡೆ ಎಲ್ಲ ವ್ಯೂ ನೋಡಿಕೊಂಡು. ವಾವ್, ಎಂಥ ಕಾನ್ಸೆಪ್ಟು. ವಾಶ್ರೂಮ್ಸ್ ನೋಡೋಣ, ವಿಚ್ ಇಸ್ ದ ಹಾರ್ಟ್ ಆಫ್ ಎವ್ರಿ ರೂಮ್. ವಾಹ್. So we have again done a very spacious version. Even this is floor heated. So when you walk with the tiles. Yes. So when you walk bare feet, you feel that warmth. It's very nice. ಬರಿಗಾಲಲ್ಲಿ ಕೂಡ ನಡಿಬೋದು. ಓಕೆ. We've got 24 hours of laundry, and then we've done Japanese technology. We've done a temperature controlled water closet on the other side. ಓಕೆ. And then shower area. Oh, toilets also seat heated. Okay. Yeah. This bathroom space itself is beautiful. Sir, guests want to, when you talk about luxury. This is indulgence. This is This is more of indulgence. That's right. And then that's the shower area. ನಾನು ಬಂದು ಕೂತಿದ್ದೀನಿ ನನ್ನ ಫೇವರೇಟ್ ಪ್ಲೇಸಲ್ಲಿ ಬಿಸಿ ಕಾಯಿಸೋದಕ್ಕೆ. ಆಚೆ ಕಡೆ ಗಡ ಚಳಿ ಮಳೆ ಎಲ್ಲ ಬರ್ತಾಯಿದೆ. ಚೆನ್ನಾಗಿತ್ತು ಇವತ್ತು ಔಟಿಂಗ್. ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆಗೆ ನ್ಯಾಚುರಲಾಗಿ ಅವ್ರೇನೇನು ಮಾಡ್ತಾರೆ. ಪ್ಯಾಲೇಸ್ಗೆ ಹೋಗಿದ್ದು. ರಾಜ ಸಿಗಲಿಲ್ಲ, ಯಾಕೆಂದರೆ ಇವತ್ತು ಪೂಜೆ ಇರೋದ್ರಿಂದ ರಾಜ ಬ್ಯುಸಿ ಇದ್ದರು. ಆದಷ್ಟು ಬೇಗ ವಾಪಸ್ ಹೋಗೋದ್ರೊಳಗೆ ಸಾಧ್ಯವಾದರೆ ನಮ್ಮ ತಾಶಿ ಬ್ರದರ್ ಪರ್ಮಿಷನ್ ತೊಗೊಂಡು ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಪೋಸ್ಟ್ ಕಾರ್ಡ್, ಆ ರೆಸ್ಟೋರೆಂಟ್ ಬಹಳ ಯುನೀಕ್ ಆಗಿದೆ. ತುಂಬ ಖುಷಿಯಾಯಿತು. ಅಲ್ಲಿಯ ಮ್ಯಾನೇಜ್ಮೆಂಟು ಅವರು ಎಷ್ಟು ಪ್ರೀತಿಯಿಂದ ನಡೆಸ್ಕೊಂಡು ಒಳ್ಳೆ ಕಾಫಿ ಕುಡಿಸಿ
ಕೊನೆಯವರೆಗೂ ಮಳೆ ಬರ್ತಾಯಿದ್ರು ಆಚೆ ಬಂದು ಕೈ ಮುಗಿದು ಕಳಿಸ್ಕೊಟ್ರು. ತುಂಬ ಚೆನ್ನಾಗಿ ನೋಡ್ಕೊಂಡ್ರು ತಾಶಿ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೋಡಿ ತೋಷಿಯವರ ಮಗಳು ಬಂದಿದ್ದಾರೆ. ನಮಸ್ಕಾರ. ಜೂಲೆ ಏನು ಪುಟ್ಟಿ ಹೆಸರು? ಗಾಜಿನ್. ತುಂಬ ಚೆನ್ನಾಗಿದೆ, ಭಾಳ ಮುದ್ದಾಗಿದ್ದಾರೆ. ಗಾಜಿನ್ ಶೇಕೆ ಗಾಜಿನ್. ಬರ್ತೀಯಾ ತಗೋ ತಗೋ. ಇಲ್ಲಿ ನೋಡಿ ನಮ್ಮ ಹತ್ರ ಇದ್ದಾಳೆ ಗಾಜಿನ್, ಎಷ್ಟು ಮುದ್ದಾಗಿದ್ದಾಳೆ. ಇದೇ ಅಡುಗೆ ಮನೆ. ನಮಸ್ತೆ, ಹೇಗಿದ್ದೀರಾ? ಇವ್ರಿಗೂ ಕನ್ನಡ ಕಲಿಸ್ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮಂಗೋಲಿಯಲ್ಲಿ ಇತ್ತಲ್ಲ ಅದೇ ಥರ ಇಲ್ಲೂ ಕೂಡ ಸೆಂಟ್ರಲೈಸ್ಡ್ ಹೀಟಿಂಗ್ ಸಿಸ್ಟಮ್. ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ಬಿಸಿ ಕಾಯಿಸೋದಲ್ವಾ. ಈಗಷ್ಟೇ ಇಲ್ಲಿ ಉರಿ ಹಾಕಿದ್ರು. ಈ ಸೌದೆ ಉರಿಯಿಂದ ಟೀ ಕೂಡ ಕಾಯಿಸ್ತಾರೆ, ಹಾಗೆ ಇಡೀ ರೂಮ್ ಕೂಡ ಬಿಸಿ ಕೊಡುತ್ತೆ, ಶಾಖ. ಬೆಚ್ಚಗಾಯಿತು, ಇಷ್ಟು ತನಕ ನಡುಕ್ತಾ ಇದ್ದೆ. ಇಲ್ಲಿ ಕೂತ್ಕೊಂಡ್ರೆ ಬೆಚ್ಚಗಿರುತ್ತಪ್ಪ. ನೆನ್ನೆ ರಾತ್ರಿ ಅದಕ್ಕೆ ಇಲ್ಲೇ ಮಲ್ಕೊಂಡಿದ್ದೆ, ಮೇಲ್ಗಡೆ ರೂಮ್ ಕೊಟ್ಟಿದ್ರು. ನಾನು ಇಲ್ಲೇ ಮಲ್ಕೊಳ್ಳೋದು, ಇಲ್ಲೇ ಮಲಗಿದ್ದೆ. ಒಳಗೆ ನೀರು ಬರಲ್ಲ ಇಲ್ಲಿ. ವಿಂಟರ್ ಸಮಯದಲ್ಲಿ ಎಲ್ಲ ಫ್ರೀಸ್ ಆಗಿಬಿಡುತ್ತೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಪೈಪಲ್ಲಿ ಅಲ್ಲಿ ನದಿ ಹರಿಯುತ್ತಲ್ಲ, ಅಲ್ಲಿಂದ ಒಂದು ಕೊಳದ ಥರ ಮಾಡಿಕೊಂಡು ಎಲ್ಲ ಮನೆಗಳಿಗೂ ಪೈಪ್ಗಳು ಹಾಕ್ಕೊಂಡು ಈ ರೀತಿ ತೊಗೋತಾರೆ. ನೀರು ಕೊರಿತಾ ಇರುತ್ತೆ ನೀರು. ಈಗ ದಚಿನ್ ಮೇಡಮ್ಮು ಮರ್ಕೂರ್ ಅಥವಾ ಪುಲಿ ಅನ್ನೋ ಒಂದು ಲಡಾಖಿ ಕುಕ್ಕಿಯನ್ನು ಮಾಡ್ತಾಯಿದ್ದಾರೆ. ಮಾಡೋ ಸ್ಟೈಲು ಬಹಳ ಯುನೀಕ್ ಆಗಿದೆ. ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಒಂದು ಮೊಟ್ಟೆಯನ್ನು ಒಡೆದಿಟ್ಕೊಂಡಿದ್ದಾರೆ. ಹಿಟ್ಟಿಗೆ ಬೆಣ್ಣೆ, ಸಕ್ಕರೆ, ಉಪ್ಪು ಮೂರನ್ನು ಹಾಕಿ ಕೈಯಲ್ಲಿ ಕಡುಬಿನ ರೀತಿಯಲ್ಲಿ ಒತ್ಕೋತಾ ಇದ್ದಾರೆ. ಒತ್ಕೊಂಡ ನಂತರ ಚಾಕುಲಿ ಅದರ ಮೇಲೆ ಲೈನ್ಗಳನ್ನು ಡಿಸೈನ್ ಮಾಡಲಾಗ್ತಾಯಿದೆ. ಅದಾದಮೇಲೆ ಅದನ್ನು ಈ ಥರ ಇಟ್ಕೋತಾರೆ. ಫೈನಲಿ ಅಲ್ಲಿ ಅವನ್ ರೆಡಿ ಇದೆ, ಅದರೊಳಗೆ ಇಟ್ಟು ಬೇಯಿಸ್ತಾರೆ. ನೋಡಿ ಹೆಂಗೆ ಕೂತ್ಕೊಂಡಿದೆ ಬಿಸ್ಕೆಟ್ಸು. ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನು ಇಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಅಂತ. ಹಿಟ್ಟಿಗೆ ಬೇಕಿಂಗ್ ಪೌಡ್ರ್ ಕೂಡ ಹಾಕ್ಕೊಂಡಿರ್ತಾರಂತೆ, ಊದಲಿ ಅನ್ನೋ ದೃಷ್ಟಿಯಲ್ಲಿ. ಈಗ ಇನ್ನೊಂದು ಬ್ಯಾಚ್ ಸಿದ್ಧವಾಗ್ತಾಯಿದೆ. ಅದರ ಮೇಲೆ ಮೊಟ್ಟೆಯ ಲಿಕ್ವಿಡ್ನ ಹಾಕ್ತಾಯಿದ್ದಾರೆ. ಈಗ ಹೊಸ ಒಂದು ಡಿಶ್ ಮಾಡ್ತಾಯಿದ್ದಾರೆ ಇವತ್ತು ರಾತ್ರಿಯ ಊಟಕ್ಕೆ, ಶೂ ತಾಗಿ ಅಂತ. ಶೂ ಅಂದರೆ ಲಡಾಖಿ ಭಾಷೆಯಲ್ಲಿ ನೀರು, ತಾಗಿ ಅಂದರೆ ರೋಟಿ. ಸೊ ನೀರು ಮತ್ತು ಹಿಟ್ಟು ಬೆರೆತಾಗ ಉದ್ಭವ ಆಗೋದು ಶೂ ತಾಗಿ. ಎಷ್ಟು ಚೆನ್ನಾಗಿದೆ ಹೆಸರು. ತಾಶಿ ಎಷ್ಟು ಸುಂದರವಾದ ಫ್ಯಾಮಿಲಿ ಮ್ಯಾನ್ ಅಂದರೆ ಮಕ್ಳಿಗೆ ಒಂಚೂರು ಬೈಯಲ್ಲ. ಎಷ್ಟು ಮಗ ತರಲೆ ಮಾಡಿದ್ರು ಆಯಿತು ಮಾಡು, ಸ್ವಲ್ಪ ಸಮಾಧಾನ ಮಾಡ್ತಾರೆ. ಅವನೇ ಅದು ಇದು ಬಿಸಾಕಿ ಹೋದ್ರೂ ಗದರಲ್ಲ. ಒಂಥರ ಡೆನ್ಮಾರ್ಕಲ್ಲಿ ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡ್ತಾರಲ್ಲ ಅದೇ ರೀತಿ ಇಲ್ಲಿ ಕಲ್ಚರಲ್ಲಿ ಟ್ರೀಟ್ ಮಾಡ್ತಾ ಇರೋದು ಭಾಳ ಆಶ್ಚರ್ಯ. ಈಗ ನಮ್ಮಲ್ಲಿ ಏನಾದ್ರು ಆಯಿತು ಅಂದರೆ ಒಂದು ಕುಂಡಿ ಮೇಲೆ ಪಟ್ ಅಂತ ಹೊಡೆದ್ಬಿಡ್ತೀವಲ್ಲ, ಆ ಥರ ಇಲ್ಲಿ ಭಾಳ ಡಿಫ್ರೆಂಟಾದ ಒಂದು ನಡವಳಿಕೆನ ನೋಡಿದೆ ನಾನು ಇಲ್ಲಿ. ಖುಷಿ ಆಗ್ತೆ. ಈ ಥರ ವಾತಾವರಣದಲ್ಲಿ ಮಕ್ಕಳು ಬೆಳೆದಾಗ ಯಾವುದೇ ರೀತಿ ಭಯ ಅವರಲ್ಲಿರಲ್ಲ. ಫೈನಲಿ ಪೂಲಿ ರೆಡಿಯಾಗಿದೆ, ಬಿಸಿ ಬಿಸಿ ಪೂಲಿ. ಈಗ ಹೊಸ ಡಿಶನ್ನು ಲೋಟ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಒಂದೊಂದನ್ನೇ ತೊಗೊಂಡು ಕೈಯಲ್ಲಿ ಸುರುಳಿ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಅದನ್ನು. 1 2 ಚೆನ್ನಾಗಿ ಹೂವಿನ ರೀತಿಯಲ್ಲಿ ಹಿಟ್ಟನ್ನು ಮಡಿಸಿ ಜೋಡಿಸ್ಕೊತಾ ಇದ್ದಾರೆ, ನೋಡ್ಬೋದು. ಗಜೀನ್ ನಾನು ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಹಿಟ್ಟನ್ನು ಕೈಯಲ್ಲಿ ಎತ್ಕೊಂಡು ಸುರಿತಾ ಇದ್ದಾಳೆ. ನನ್ನಲ್ಲಿ ಮೂಡಿದೆ ಚಂದನೆ ಗೊಂದಲ, ಆಸೆಗೊಂಚಲ ಈಗ ಹಂಚಲ, ಎಲ್ಲೆಡೆ ನಿನ್ನದೇ ಸಪ್ಪಳ, ನನ್ನ ನೆರಳಿಗೂ ಕೂಡ ಅದೆ ನಾನು ಮರಳು.
ಫೈನಲಿ ನಮ್ಮ ಕೈಗೆ ಬಂದಿದೆ ಇವತ್ತಿನ ರಾತ್ರಿಯ ಬಿಸಿ ಊಟ ಶೂತಗಿ. ಒಳ್ಳೆ ಸೂಪ್ ಒಳಗೆ ಆ ಶೂತಗಿಯನ್ನು ಬೇಯಿಸಿ ಜೊತೆಗೆ ಮಟನ್ನ ಕೂಡ ಬೇಯಿಸಿದ್ದಾರೆ. ವಾ 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 ವಾ, ಈ ಚಳಿಗೂ ಈ ಊಟಕ್ಕೂ ಆ ನೋಟಕ್ಕೂ ಮಜಾ ಸಿಗ್ತಾ ಇದೆ.